ನಮಸ್ಕಾರ ಗೆಳೆಯರೆ. ಮೊದಲಿಗೆ ಸ್ಟಡಿ ಮುದ್ರಾ ಚಾನೆಲ್ ವೀಕ್ಷಕರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ನಂಬರ್ ಸಿಸ್ಟಮ್ಸ್. ಈ ಟಾಪಿಕಲ್ಲಿ ನಾವು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ನ ಕವರ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ಸು ಹೀಗಿದೆ: ಟೈಪ್ಸ್ ಆಫ್ ನಂಬರ್ಸ್, ಪ್ರೈಮ್ ನಂಬರ್ಸ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್, ಡಿವಿಸಿಬಿಲಿಟಿ ರೂಲ್ಸು, HCF ಮತ್ತು LCM, ಈಸಿ ಮೆಥಡಲ್ಲಿ ಹೆಂಗೆ ಕಂಡುಹಿಡಿಯೋದು, ರಿಮೈಂಡರ್ಸ್ ಅಂಡ್ ಮಾಡ್ಯುಲರ್ ಅರ್ಥಮೆಟಿಕ್, ನಂಬರ್ ಆಫ್ ಫ್ಯಾಕ್ಟರ್ಸು ಮತ್ತು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹೆಂಗೆ, ಸೈಕ್ಲಿಸಿಟಿ ಆಫ್ ನಂಬರ್ಸು, ಅದೇ ರೀತಿ ಬೇಸ್ ಸಿಸ್ಟಮ್ ಕನ್ವರ್ಷನ್ಸ್, ಡೆಸಿಮಲ್ ಟು ಬೈನರಿ, ಬೈನರಿ ಟು ಡೆಸಿಮಲ್ಲು, ಇದನ್ನು ತಿಳ್ಕೊಳ್ಳೋಣ. ನಾವು ರೆಫರ್ ಮಾಡ್ತಿರೋ ಬುಕ್ಸ್ ಬಂದು ಈ ರೀತಿ ಇದೆ: ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಅಂತ ಬೈ ಅರಿಹಂತ್ ಪಬ್ಲಿಕೇಶನ್ಸ್. ಸೊ ಈ ಬುಕ್ ಆಥರ್ ಬಂದ್ಬಿಟ್ಟು ರಾಜೇಶ್ ವರ್ಮಾ. ಅದೇ ರೀತಿ ಇನ್ನೊಂದು ಬುಕ್ಕು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದರಲ್ಲೆಲ್ಲನೂ ಎರಡು ಬುಕ್ಕಲ್ಲೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರೋ ಎಲ್ಲ ಸಿಲೆಬಸ್ಸು ಕವರ್ ಆಗಿದೆ. ಸೊ ಇದರ ಆಥರು RS ಅಗ್ರವಾಲ್. ಈ ಎರಡು ಬುಕ್ಸು ನೀವು ರೆಫರ್ ಮಾಡ್ಬೋದು. ಡೈರೆಕ್ಟಾಗಿ ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದರ ಲಿಂಕ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಬೈ ಮಾಡ್ಬೋದು. ನಂಬರ್ ಸಿಸ್ಟಮ್ ಟಾಪಿಕಲ್ಲಿ ಸೊ ಈ ಚಾರ್ಟಲ್ಲಿ ತೋರಿಸಿರೋ ಹಾಗೆ ನಂಬರ್ ಸಿಸ್ಟಮ್ಸು ಕ್ಲಾಸಿಫೈ ಆಗಿರುತ್ತೆ. ಸೊ ಇದನ್ನು ನಾವು ನಂಬರ್ ಸಿಸ್ಟಮ್ನ ಸಂಖ್ಯಾ ಪದ್ಧತಿ ಅಂತ ನಮ್ಮ ಕನ್ನಡದಲ್ಲಿ ಕರಿತೀವಿ. ಅದೇ ಥರ ಬ್ರಾಡ್ಲಿ ಇದನ್ನು ಎರಡು ಮೂರು ಭಾಗ ಮಾಡ್ಬೋದು. ಒಂದು ರಿಯಲ್ ನಂಬರ್ಸು, ಇನ್ನೊಂದು ಇಮ್ಯಾಜಿನರಿ ನಂಬರ್ಸ್. ಇಮ್ಯಾಜಿನರಿ ನಂಬರ್ಸ್ ಅಂದರೆ ಕಾಲ್ಪನಿಕ ಸಂಖ್ಯೆಗಳು. ಕಾಲ್ಪನಿಕ ಸಂಖ್ಯೆಗಳಂದರೆ ಈಗ 4 + 3i ಅನ್ನೋ ಒಂದು ಇಮ್ಯಾಜಿನರಿ ನಂಬರ್ನ ತಗೋತೀವಿ ನಾವು. i ಅಂದರೆ -1 ಅದ್ರ ವ್ಯಾಲ್ಯೂ. ಮೋಸ್ಟ್ಲಿ ಇದನ್ನು ನಾವು ಸ್ಕೂಲು ಮತ್ತು ಕಾಲೇಜಲ್ಲಿ ಓದಬೇಕಾದ್ರೆ ಇದ್ರ ರಿಲೇಟೆಡ್ ಕ್ವಶನ್ಸು ಐ ಸ್ಕ್ವೇರು ಇದೆಲ್ಲ ನಾವು ನೋಡಿರ್ತೀವಿ. ಸೊ ಮೋಸ್ಟ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಕಾಂಪ್ಲೆಕ್ಸ್ ನಂಬರ್ಸ್ ಮೇಲೆ ಪ್ರಾಬ್ಲಮ್ಸು 99% ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಬಂದರೆ ಮೋಸ್ಟ್ಲಿ SSCL ಬರುತ್ತೆ, ಅದು ಬೇಸಿಕ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಇದನ್ನು ಡಿಸ್ಕಸ್ ಮಾಡಲ್ಲ. ರಿಯಲ್ ನಂಬರ್ಸಲ್ಲಿ ನಾವು ಎರಡು ಭಾಗ ಬರುತ್ತೆ: ಒಂದು ರ್ಯಾಷನಲ್ ನಂಬರ್ಸು, ಇನ್ನೊಂದು ಇರ್ಯಾಷನಲ್ ನಂಬರ್ಸು. ರ್ಯಾಷನಲ್ ನಂಬರ್ಸ್ ಅಂದರೆ ಭಾಗಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈ ಸಂಖ್ಯೆಗಳನ್ನು P/Q ಫಾರ್ಮಲ್ಲಿ ಬರಿಬೋದು ನಾವು. P/Q ಫಾರ್ಮ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ 3/4 ಅಂತ ಬರಿತೀನಿ. 3/4 ಅಂದರೆ P/Q ಫಾರ್ಮ್ ಇದು. P ಅಂದರೆ 3, Q ಅಂದರೆ 4. ಆದರೆ ಇಲ್ಲಿ ಒಂದು ಕಂಡೀಷನು, ಈ ಡಿನಾಮಿನೇಟರ್ ಏನಿದೆ ಇದು ಈ Q ಅಂತ ಏನು ಕರೆದಿದ್ದೀವಿ ಇದು ಯಾವತ್ತೂ 0 ಆಗಬಾರ್ದು. 0 ಆದರೆ ಈ ವ್ಯಾಲ್ಯೂ ಇನ್ಫೈನೈಟ್ ಆಗಿಬಿಡುತ್ತೆ, ಹಾಗಾಗಿ ಇದು ಇನ್ವ್ಯಾಲಿಡ್ ಆಗುತ್ತೆ. ಸೊ ರ್ಯಾಷನಲ್ ನಂಬರ್ಸ್ ಅಂದರೆ ದ ನಂಬರ್ಸ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ P/Q ವೇರ್ Q is not equal to 0. ನೆಕ್ಸ್ಟು ಇರ್ಯಾಷನಲ್ ನಂಬರ್ಸ್, ಅಭಾಗಪೂರ್ಣ ಸಂಖ್ಯೆಗಳು. ಸೊ ಇದು ಇದರ ತದ್ವಿರುದ್ಧ. ಸೊ ಕೆನಾಟ್ ಬಿ ರಿಟನ್ ಆಸ್ ಅ ರೇಷಿಯೋ ಆಫ್ ಇಂಟೀಜರ್ಸ್. ಇದನ್ನು ರೇಷಿಯೋ ಆಫ್ ಇಂಟೀಜರ್ಸ್ ಅಂದರೆ P/Q ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ಲು √2 1.14 ಈ ಥರ ಒಂದು ವ್ಯಾಲ್ಯೂ, 14142 ಆ ಥರ ಒಂದು ವ್ಯಾಲ್ಯೂ ಬರುತ್ತೆ. ಇದು ಪೈ ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂಸು ತಗೋಬೋದು. ಇಲ್ಲಿ ನಾನು ಹೇಳಿದ ಹಾಗೆ √2 ಇದರ ವ್ಯಾಲ್ಯೂ ಬಂದ್ಬಿಟ್ಟು 1.41421 ಹೀಗೆ ಮುಂದುವರಿತಾ ಹೋಗುತ್ತೆ ಇದು. ಸೊ ಇದರಲ್ಲಿ ಗಮನಿಸಬೇಕಾಗಿರೋ ವಿಷಯ ಅಂದರೆ ಈ ಇರ್ಯಾಷನಲ್ ನಂಬರ್ಸಲ್ಲಿ ರಿಪೀಟ್ ಆಗ್ತಿರುತ್ತೆ. ಅಂದರೆ ನಾನ್ ರಿಪೀಟಿಂಗ್ ನಂಬರ್ಸು, ಈ ನಂಬರ್ಸು ಕಂಟಿನ್ಯೂ ಆಗ್ತಿರುತ್ತೆ, ಎಂಡ್ ಇರಲ್ಲ ಇದಕ್ಕೆ. ಅಂಥ ಸಂಖ್ಯೆಗಳು ನಾವು ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ನಿಮಗೊಂದು ಕ್ವಶನ್ ಬರ್ಬೋದು ಇಲ್ಲಿ. ಪೈ ಅಂದರೆ ನಾವು ಯೂಶ್ವಲಿ ಪೈ 22/7 ಅಂತ ತಗೋತೀವಿ. ಸೊ ಇದು P/Q ಫಾರ್ಮಲ್ ಇದೆ, ಮತ್ತು ಇದನ್ನು ಯಾಕೆ ನಾವು ಇರ್ಯಾಷನಲ್ ನಂಬರ್ ಅಂತ ಕರಿತಾ ಇದ್ದೀವಿ ಅಂತ ಅಲ್ವಾ. ಬಟ್ ಇದು ನಾವು ಎಕ್ಸಾಮಲ್ಲಿ
ಅಥವಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ 22/7 ಅಂತ ನಮ್ಮ ಅನುಕೂಲಕ್ಕೆ ತಗೊಂಡಿರೋದು, ಕ್ಯಾನ್ಸಲ್ ಆಗುತ್ತೆ ಅಂತ. ಇದು ನೀವು ಕ್ಯಾಲ್ಕುಲೇಟರಲ್ಲಿ ಹಾಕಿ ನೋಡಿದಾಗ 3.14285 ಈ ಥರ ಒಂದು ವ್ಯಾಲ್ಯೂ ಬರುತ್ತೆ. ಇದು ನಿಜವಾದ ಪೈ ವ್ಯಾಲ್ಯೂ. ಸೊ ಕ್ಯಾಲ್ಕುಲೇಷನ್ಸ್ಗೆ ಈಸಿ ಆಗಲಿ ಅಂತ ನಾವು 22/7 ಅಂತ ಅಪ್ರಾಕ್ಸಿಮೇಟ್ ಆಗಿ ಕನ್ಸಿಡರ್ ಮಾಡೋದು. ಅದೇ ರೀತಿ ಇಲ್ಲಿ ರ್ಯಾಷನಲ್ ನಂಬರ್ಸಲ್ಲಿ ಸೊ ಈ ನಂಬರ್ಸ್ನ P/Q ಫಾರ್ಮಲ್ಲಿ ನಾವು ಬರಿಬೋದು ಅಂತ ತಿಳ್ಕೊಂಡಿದ್ವಿ. P/Q ಫಾರ್ಮಲ್ಲಿ ಕ್ಯೂ ಈ ಡಿನಾಮಿನೇಟರು 0 ಆಗಬಾರ್ದು. ಇಲ್ಲೇನಾಗುತ್ತೆ 3/4 ಅಂದರೆ 0.75 ಅಂತ ಬರುತ್ತೆ. 0.75 ನೋಡಿ, ಇದು ಎಂಡ್ ಆಗಿದೆ ಇಲ್ಲಿ, ಮತ್ತೆ ಮುಂದುವರೆದಿಲ್ಲ ನಂಬರ್ ಇದು. ಸೊ ಇಂಥ ಎಂಡ್ ಆಗುವಂಥ ನಂಬರ್ಸು ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಬಟ್ ಈ ಇರ್ಯಾಷನಲ್ ನಂಬರ್ಸಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ ನಂಬರ್ಸು, ಎಂಡ್ ಆಗೋದಿಲ್ಲ. ಸೊ ಇಲ್ಲಿ ನಾವು ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂತ ಕರಿತೀವಿ ಈ ರ್ಯಾಷನಲ್ ನಂಬರ್ಸ್ನ. ಇರ್ಯಾಷನಲ್ ನಂಬರ್ಸ್ನ ನಾನ್ ರಿಪೀಟಿಂಗ್ ಡೆಸಿಮಲ್ಸ್ ಅಂತಾನು ಕರಿತೀವಿ. ಸೊ ಫರ್ದರ್ ನಾವು ಈ ರ್ಯಾಷನಲ್ ನಂಬರ್ಸ್ನ ಡಿವೈಡ್ ಮಾಡಿದ್ರೆ ಈ ರ್ಯಾಷನಲ್ ನಂಬರ್ಸಲ್ಲಿ ನಮಗೆ ಇಂಟೀಜರ್ಸು ಮತ್ತು ಫ್ರ್ಯಾಕ್ಷನ್ಸ್ ಅಂತ ಬರುತ್ತೆ. ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳು. ಪೂರ್ಣಾಂಕಗಳಲ್ಲಿ ಮತ್ತೆ ನಿಮಗೆ ಪಾಸಿಟಿವ್ ಇಂಟೀಜರ್ಸು, ನೆಗೆಟಿವ್ ಇಂಟೀಜರ್ಸು ಹಾಗೂ 0 ಸೇರಿರುತ್ತೆ. ಅದೇ ರೀತಿ ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನಾಂಕಗಳು ಅಂತ ಕರಿತೀವಿ. ನಂಬರ್ಸು ಈ ಫ್ರ್ಯಾಕ್ಷನ್ಸ್ ಅಂದರೆ 1/2, 3/4, 5/8 ಇಂಥ ನಂಬರ್ಸು. ಸೊ ಈ ಥರ ನಂಬರ್ಸ್ನ ನಾವು ಭಿನ್ನಾಂಕಗಳಂತ ಕರಿತೀವಿ. ಸೊ ಪೂರ್ಣಾಂಕಗಳಂದರೆ ಪಾಸಿಟಿವ್ ಇಂಟೀಜರ್ಸು, ನೆಗೆಟಿವ್ ಇಂಟೀಜರ್ಸು ಮತ್ತು 0. ಸೊ ಮತ್ತೆ ಈ ಫರ್ದರ್ ಈ ಪಾಸಿಟಿವ್ ಇಂಟೀಜರ್ನ ನಾವು ಡಿವೈಡ್ ಮಾಡಿದ್ರೆ ಮುಂದಕ್ಕೆ ನಮಗೆ ನ್ಯಾಚುರಲ್ ನಂಬರ್ಸ್ ಬರುತ್ತೆ, ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಮತ್ತೆ ನಮಗೆ ಈವನ್ ನಂಬರ್ಸ್ ಅಂದರೆ 2, 4, 6, 8 ಇತ್ಯಾದಿ. ಆಡ್ ನಂಬರ್ಸು, ಬೆಸ ಸಂಖ್ಯೆಗಳಂತ ಏನು ಕರೀತೀವಿ, 1, 3, 5, 7 ಇತ್ಯಾದಿ. ಹಾಗೂ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ಡೀಟೇಲ್ ಆಗಿ ಮುಂದಕ್ಕೆ ಡಿಸ್ಕಸ್ ಮಾಡೋಣ. ಸೊ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವುದಾದ್ರು ಒಂದು ಸಂಖ್ಯೆ, ಅದಕ್ಕೆ ಫ್ಯಾಕ್ಟರ್ಸು ಆ ಸಂಖ್ಯೆ ಮತ್ತು 1 ಮಾತ್ರ ಇರ್ತದೆ, ಬೇರೆ ಯಾವ ಫ್ಯಾಕ್ಟರ್ಸು ಇರೋದಿಲ್ಲ. ಅದಕ್ಕೆ ಎರಡೇ ಫ್ಯಾಕ್ಟರ್ಸು, ಆ ಸಂಖ್ಯೆ ಮತ್ತು 1. ಉದಾಹರಣೆಗೆ 2, 3, 5, 7, 11 ಇತ್ಯಾದಿ. ಈ ನಂಬರ್ಸ್ಗೆ ಫಾರ್ ಎಕ್ಸಾಂಪಲ್ 2ನ ತಗೊಂಡ್ರೆ ಇದಕ್ಕೆ 2 1s are 2, 1 2s are 2 ಎರಡೇ ಫ್ಯಾಕ್ಟರ್ಸ್ ಇರೋದು. ಸೊ ಅದೇ ಥರ 3, 5, 7, 11 ಇತ್ಯಾದಿ. ನೆಕ್ಸ್ಟು ಕಾಂಪೋಸಿಟ್ ನಂಬರ್ಸ್, ಸಂಯೋಜಿತ ಸಂಖ್ಯೆಗಳು. ಇದಕ್ಕೆ ಎರಡಲ್ಲ, ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ನಂಬರ್ 6ನ ತಗೊಳ್ಳಿ. ನೀವು 6ನ ಕನ್ಸಿಡರ್ ಮಾಡಿದ್ರೆ ಇದು 2 3s are 6 ಆಗುತ್ತೆ, 3 2s are 6 ಆಗುತ್ತೆ, 6 1s are 6 ಆಗುತ್ತೆ, ಮತ್ತು 1 6s are 6 ಆಗುತ್ತೆ. 4 ಫ್ಯಾಕ್ಟರ್ಸ್ ಇದೆ, ಹಾಗಾಗಿ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಆಯ್ತು ಇಲ್ಲಿ. ಅಂಥ ನಂಬರ್ಸ್ನ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಗಳು. ಈ ಹೋಲ್ ನಂಬರ್ಸ್ ಅಂದರೆ ಇದೂ ನ್ಯಾಚುರಲ್ ನಂಬರ್ಸೇ, ಬಟ್ ಇಲ್ಲಿ 0ನೂ ಸೇರಿರುತ್ತೆ. 0 ಇಂದ ಸ್ಟಾರ್ಟ್ ಆಗುತ್ತೆ, 0 1 2 3 4 ಇತ್ಯಾದಿ. ಇಂಥ ಸಂಖ್ಯೆಗಳು ಹೋಲ್ ನಂಬರ್ಸ್. ಸೊ ಸೆಕೆಂಡ್ ಟಾಪಿಕ್ಕು ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ನಿಮಗೆ ಅಟ್ಲೀಸ್ಟು 1 ರಿಂದ 100, 1 to 100 ಒಳಗೆ ಬರೋಂಥ ಪ್ರೈಮ್ ನಂಬರ್ಸು ನಿಮಗೆ ಗೊತ್ತಿರಬೇಕು. ಸೊ 1 to 100 ಒಳಗೆ ಬರೋಂಥ ಪ್ರೈಮ್ ನಂಬರ್ಸು ಇವು. ಟೋಟಲ್ಲು 25 ಪ್ರೈಮ್ ನಂಬರ್ಸ್ ಇದ್ದಾವೆ 1 to 100 ಅಲ್ಲಿ. ಸೊ ಒಂದು ನಂಬರ್ 1 ಈಸ್ ನೀದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಈ ಒಂದು ಪ್ರೈಮ್ ನಂಬರು ಆಗಲ್ಲ, ಕಾಂಪೋಸಿಟ್ ನಂಬರು ಆಗಲ್ಲ, ಹಾಗಾಗಿ ಅದು ಕನ್ಸಿಡರ್ ಆಗಿಲ್ಲ. ಪ್ರೈಮ್ ನಂಬರ್ ಅಂದರೆ ನಿಮಗೆ ಗೊತ್ತೇ ಇದೆ, ನಂಬರ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್, 1 and itself. ಸೊ ಆ ಥರ ನೋಡ್ತಾ ಹೋದರೆ ಈಗ 2 3 5 7, 1 ರಿಂದ 10 ನಮಗೆ 4 ನಂಬರ್ ಸಿಗ್ತದೆ, 2 3 5 7. 10 ರಿಂದ 20 ಇನ್ನೊಂದು 4 ನಂಬರ್, 11 13 17 19. 20 ರಿಂದ 30 ಎರಡೇ ನಂಬರು, 23 29. 30 ರಿಂದ 40 31 37.
40ರಿಂದ 50ರೊಳಗೆ 3 ನಂಬರ್ ಸಿಗ್ತವೆ, 41, 43, 47. 50ರಿಂದ 60ರೊಳಗೆ 2 ನಂಬರ್, 53, 59. 60ರಿಂದ 70ರೊಳಗೆ 2 ನಂಬರ್, 61, 67. 70ರಿಂದ 80 3 ಸಂಖ್ಯೆಗಳು ಸಿಗ್ತವೆ, 71, 73 ಮತ್ತು 79. 80ರಿಂದ 90ರೊಳಗೆ 2 ಸಂಖ್ಯೆಗಳು, 83, 89. ಅದೇ ಥರ 90ರಿಂದ 100ರೊಳಗೆ ಒಂದೇ ಒಂದು ಸಂಖ್ಯೆ, 97. ಟೋಟಲು 25 ಪ್ರೈಮ್ ನಂಬರ್ಸ್ ಆಯಿತು. ಸೊ ಇದನ್ನು ಕಂಪಲ್ಸರಿ ನೀವು ನೆನ್ಪಿಟ್ಕೋಬೇಕು. ಪ್ರೈಮ್ ನಂಬರ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಯಾವುದೇ ಒಂದು ಕ್ಯಾಲ್ಕುಲೇಷನ್ಸ್ನ ನಾವು ಬಿಡಿಸ್ತಾ ಹೋದಾಗ ಇದು ಕೊನೆ ಅಂಥದ್ದು ಇಲ್ಲೇ ಸಿಗೋದು ನಿಮಗೆ. ಫಾರ್ ಎಕ್ಸಾಂಪಲ್ ಅದನ್ನು ಸೂಕ್ಷ್ಮ ರೂಪಕ್ಕೆ ತರ್ತಾ ಹೋಗ್ತೀವಿ, ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಸೊ ಆ ನಂಬರ್ ಯಾವಾಗ ಈ ನಂಬರ್ಸ್ ಆಗಿ ಕನ್ವರ್ಟ್ ಆಗ್ತಾವೋ ಫರ್ದರ್ ಅದನ್ನು ನಾವು ಸೂಕ್ಷ್ಮ ರೂಪಕ್ಕೆ ತರೋದಕ್ಕಾಗಲ್ಲ, ಅದೇ ಸೂಕ್ಷ್ಮ ರೂಪ. ಹಾಗಾಗಿ ಈ ನಂಬರ್ಸು ನಮಗೆ ಗೊತ್ತಿರಬೇಕು, ಕ್ಯಾಲ್ಕುಲೇಷನ್ಸ್ಗೆ ತುಂಬ ಅನುಕೂಲ ಆಗ್ತದೆ. ಅದೇ ಥರ ಪ್ರೈಮ್ ನಂಬರ್ಸ್ ಅಂದ್ರೇನು ನಿಮಗೆ ಗೊತ್ತಿರೋ ಹಾಗೆ 2 ಫ್ಯಾಕ್ಟರ್ಸ್ ಇರ್ತದೆ, 1 ಆ್ಯಂಡ್ ಇಟ್ ಸೆಲ್ಫ್. ಸೊ ಇದು ಅದೇ ಉದಾಹರಣೆಗಳಿಗೆ ಕೊಟ್ಟಿರೋದು. ಟೂ is the only smallest and only even prime number. ಈ ಪ್ರೈಮ್ ನಂಬರ್ಸಲ್ಲೆಲ್ಲಾನು ಈವನ್ ಪ್ರೈಮ್ ನಂಬರ್ ಅಂದರೆ 2 ಮಾತ್ರ. 2 ಬಿಟ್ಟರೆ ಬೇರೆ ಯಾವ ಪ್ರೈಮ್ ನಂಬರು ಈವನ್ ಪ್ರೈಮ್ ನಂಬರ್ ಇಲ್ಲ. ಎಕ್ಸಾಮಲ್ಲಿ ಈ ಥರ ಕ್ವಶನ್ನು ಕೇಳ್ಬೋದು. 2 is the only even prime number and the smallest prime number is 2. ಉಳಿದೆಲ್ಲ ಪ್ರೈಮ್ ನಂಬರ್ಸು ಹಾರ್ಡ್ ನಂಬರ್ಸು, ಬೆಸ ಸಂಖ್ಯೆಗಳಾಗಿರ್ತವೆ. ಸೊ ನೋ ಪ್ರೈಮ್ ನಂಬರ್ ಎಕ್ಸೆಪ್ಟ್ 2 and 3 ends with an even digit or 5. Every natural number greater than 1 is either prime or a product of primes. Fundamental theorem of arithmetic ಇದು. ಸೊ ಇದನ್ನು ನೆನ್ಪಿಟ್ಕೊಳ್ಳೋದು, ಈ ಥರ 1 to 10 ಒಳಗೆ ಎಷ್ಟು ನಂಬರ್ಸ್ ಇದೆ, 4 ನಂಬರ್ ಇದೆ. ಅವಾಗಲೇ ಡಿಸ್ಕಸ್ ಮಾಡಿದ ಹಾಗೆ 91 to 100 ನೋಡಿ, ಒಂದೇ ಒಂದು ನಂಬರ್ ಇದೆ. ಇದನ್ನ ಯಾವುದಾದ್ರೂ ಒಂದು ಕೊಟ್ಟಿರೋ ನಂಬರು ಪ್ರೈಮಾ ಅಲ್ವಾ ಅಂತ ಚೆಕ್ ಮಾಡೋದು ಹೇಗೆ? ಸೊ ಬೇಸಿಕಲಿ ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಾವು ತಿಳ್ಕೊಬೋದು. ಚೆಕ್ ಡಿವಿಸಿಬಿಲಿಟಿ ಬೈ 2, 3, 5, 7. ಡಿವಿಸಿಬಿಲಿಟಿ ರೂಲ್ಸ್ ನಾವು ಮುಂದಕ್ಕೆ ಡಿಸ್ಕಸ್ ಮಾಡೋಣ. ಇಫ್ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ ಎನಿ ಆಫ್ ದೋಸ್ and is less than 100, it's probably prime number. General rule to find out the prime numbers is this. ಅದರ ರೂಟ್ ನಂಬರ್ ಇದೆಯಲ್ಲ, ಅದರ ವ್ಯಾಲ್ಯೂ ಲೆಸ್ ದನ್ ಆರ್ ಈಕ್ವಲ್ ಟು ಪ್ರೈಮ್ ನಂಬರ್ ಆಗಿರಬೇಕು. ಉದಾಹರಣೆಗೆ ಇಲ್ಲಿ ಎಕ್ಸಾಂಪಲ್ 97 ಪ್ರೈಮ್ ನಂಬರಾ ಇಲ್ವಾ ಅಂತ ನಾವು ತಿಳ್ಕೋಬೇಕು. ರೂಟ್ 97, ರೂಟ್ 100 ನಮಗೆ ಗೊತ್ತು 10 ಅಂತ. ರೂಟ್ 97 ಈಸ್ 9 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಇದಕ್ಕೆ 9 ಪಾಯಿಂಟ್ ಸಮಥಿಂಗ್ ಬರೋದ್ರಿಂದ ಈ 9 ಅಥವಾ ಅದಕ್ಕಿಂತ ಕೆಳಗಿರ್ತಕ್ಕಂಥ ಪ್ರೈಮ್ ನಂಬರ್ಸ್ ಯಾವುದು, 10 ಒಳಗಿರುವಂಥ ನಂಬರ್ಸು ನಮಗೆ ಗೊತ್ತು, 2, 3, 5, 7. ಸೊ 97, ಈಗ ಈ ಕೊಟ್ಟಿರೋ ನಂಬರ್ 97 ಇದರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಭಾಗ ಆದರೆ ಪ್ರೈಮ್ ನಂಬರ್ ಅಲ್ಲ ಅದು, ಭಾಗ ಆಗಿಲ್ಲ ಅಂದರೆ ಅದು ಪ್ರೈಮ್ ನಂಬರು. ಸೊ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಡಿವಿಸಿಬಿಲಿಟಿ ರೂಲ್ಸು ನಾವು ಮುಂದಕ್ಕೆ ತಿಳ್ಕೊಳ್ಳೋಣ. ಸೊ ಹಾಗಾಗಿ ಗೊತ್ತಾಗುತ್ತೆ. 97 ಈಸ್ ನಾಟ್ ಡಿವಿಸಿಬಲ್ ಬೈ, ಈ ಕೊಟ್ಟಿರೋ ಯಾವ ಸಂಖ್ಯೆಗಳಿಂದನೂ ಭಾಗ ಆಗಲ್ಲ 97, ಹಾಗಾಗಿ ಇದು ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ಸ್ನ ನೆನ್ಪಿಟ್ಕೊಳ್ಳೋಕ್ಕೆ ಕೆಲವೊಂದು ಟಿಪ್ಸು. 0 ಹಾಗೂ 1 ಪ್ರೈಮ್ ನಂಬರ್ಸ್ ಅಲ್ಲ. ಸೊ 2 ಮಾತ್ರ ಈವನ್ ಪ್ರೈಮ್ ನಂಬರು, ಮತ್ತು ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇಸ್ 2. ಬೇರೆ ಯಾವ ಪ್ರೈಮ್ ನಂಬರೂ ಈವನ್ ನಂಬರ್ ಬರಲ್ಲ. ಈವನ್ ನಂಬರ್ ಅಂದರೆ 4, 6, 8, 10 ಇತ್ಯಾದಿ, ಈ ಥರ ಪ್ರೈಮ್ ನಂಬರ್ಸು ಈವನ್ ನಂಬರ್ಸ್ ಇರಲ್ಲ. ಸೊ ಎಕ್ಸೆಪ್ಟ್ 5 ಬಿಟ್ಟರೆ ಬೇರೆ ಯಾವ ಪ್ರೈಮ್ ನಂಬರೂ 5 ಇಂದ ಎಂಡ್ ಆಗಲ್ಲ. ಸೊ 1, 3, 7, 9 ಇದು ಈ ಥರ ಸಂಖ್ಯೆಗಳು ಬಂದಾಗ, ಈ ಥರ ಕೊನೆಗೊಂಡಾಗ ಸಂಖ್ಯೆಗಳು ಇದು ಪ್ರೈಮ್ ನಂಬರ್ಸ್ ಆಗಿರ್ಬೋದು, ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು 1 ರಿಂದ 100 ಒಳಗಿನ 25 ಪ್ರೈಮ್ ನಂಬರ್ಸ್ನ ನೆನ್ಪಿಟ್ಕೋಬೇಕು. ಕಂಪಲ್ಸರಿ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ.
ಸೊ ನೆಕ್ಸ್ಟು ಫೇಸ್ ವ್ಯಾಲ್ಯೂ ವರ್ಸಸ್ ಪ್ಲೇಸ್ ವ್ಯಾಲ್ಯೂ ನೋಡೋಣ. ಯಾವ್ದಾರ ಒಂದು ಸಂಖ್ಯೆ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ 4627 ಅಂತ ಕೊಟ್ಟಿದ್ದಾರೆ. ನಾವು ತಿಳ್ಕೊಂಡಿರೋ ಹಾಗೆ ಬಿಡಿ 10, 100, 1000 ಈ ಥರ ಹೋಗ್ತಾ ಇರುತ್ತದೆ. ಯೂನಿಟ್ಸು, ಟೆನ್ಸು, ಹಂಡ್ರೆಡ್ಸ್, ಥೌಸಂಡ್ಸ್, 10,000 ಎಕ್ಸೆಟ್ರಾ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಈ ನಂಬರ್ 6 ಇದೆಯಲ್ಲ, ಇದರ ಫೇಸ್ ವ್ಯಾಲ್ಯೂ ಒಂದು 6 ಆಗಿರುತ್ತೆ. ಬಟ್ ಅದರ ಪ್ಲೇಸ್ ವ್ಯಾಲ್ಯೂ ಬಂದ್ಬಿಟ್ಟು ಇದು ಒನ್ಸು, ಇದು ಟೆನ್ಸು, ಇದು ಹಂಡ್ರೆಡ್ಸ್, ಇದು ಥೌಸಂಡ್ಸ್. ಸೊ ಇದು ಹಂಡ್ರೆಡ್ಸ್ ಪ್ಲೇಸಲ್ಲಿ ಇರೋದ್ರಿಂದ 100 × 6, 100 × 6, 600 ಇದು ಇದರ ಪ್ಲೇಸ್ ವ್ಯಾಲ್ಯೂ. ಸೊ ಈ ಬೇಸಿಕ್ ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ನಾನು ಹೇಳಿದ ಹಾಗೆ ಡಿವಿಸಿಬಿಲಿಟಿ ರೂಲ್ಸ್ನ ನೋಡೋಣ. ಸೊ ಎಲ್ಲ ನಂಬರ್ಸು 1ರಿಂದ ಡಿವೈಡ್ ಆಗುತ್ತೆ, 1 ಬಿಟ್ಬಿಡಿ. ಡಿವಿಸಿಬಿಲಿಟಿ ಬೈ 2, ಲಾಸ್ಟ್ ಡಿಜಿಟ್ ನೋಡ್ಬೇಕು ನಾವು. ಯಾವುದೇ ಒಂದು ಕೊಟ್ಟಿರೋ ನಂಬರ್ನ ಲಾಸ್ಟ್ ಡಿಜಿಟ್ಟು ಈ ನಂಬರ್ಸಿಂದ ಎಂಡ್ ಆದರೆ 0, 2, 4, 6, 8 ಇಂದ ಎಂಡ್ ಆದರೆ ಅದು ಡಿವಿಸಿಬಲ್ ಬೈ 2 ಆಗುತ್ತೆ, 2ರಿಂದ ಭಾಗ ಆಗುತ್ತೆ. ಉದಾಹರಣೆಗೆ ನಂಬರ್ 48, ಇದು 8ರಿಂದ ಕೊನೆಗೊಳ್ತಾ ಇದೆ, ಹಾಗಾಗಿ ಇದು 2ರಿಂದ ಭಾಗ ಆಗುತ್ತೆ. ಅದೇ ರೀತಿ 125 ಅಂತ ತಗೊಂಡಾಗ ನೀವು ಇಲ್ಲಿ ಕೊಟ್ಟಿರೋ ಯಾವುದೇ ಸಂಖ್ಯೆಗಳಿಂದ ಇದು ಎಂಡ್ ಆಗ್ತಾ ಇಲ್ಲ, 5 ಅಂತ ಬರ್ತಿದೆ, ಹಾಗಾಗಿ ಇದು ಡಿವಿಸಿಬಲ್ ಆಗಲ್ಲ. ನೆಕ್ಸ್ಟು ಡಿವಿಸಿಬಲ್ ಬೈ 3, 3ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ? ಸಮ್ ಆಫ್ ಡಿಜಿಟ್ಸ್ ಇಸ್ ಡಿವಿಸಿಬಲ್ ಬೈ 3. ಕೊಟ್ಟಿರೋ ಒಂದು ಸಂಖ್ಯೆ, ಆ ಇಲ್ಲಿ 123 ಅಂತ ತಗೊಂಡಿದ್ದೀವಿ, 123. ಸೊ ಇದನ್ನು, ಈ ಸಂಖ್ಯೆಗಳನ್ನು ಕೂಡಬೇಕು. 1 + 2 + 3, 1 + 2 + 3 6 ಆಗುತ್ತೆ. ಸೊ 6 3ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. 3 2ರಲ್ಲಿ 6 ಆಗುತ್ತೆ, ಸೊ ಭಾಗ ಆಗ್ತಿದೆ, ಹಾಗಾಗಿ ಈ ನಂಬರು 3ರಿಂದ ಭಾಗ ಆಗುತ್ತೆ. ಇನ್ನೊಂದು ನಂಬರು 124 ಅಂತ ತಗೊಂಡಾಗ 3ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕಾದ್ರೆ 1 + 2 + 4ನ ಕೂಡಬೇಕು. ಕೂಡಿದಾಗ ಎಷ್ಟು ಬರುತ್ತೆ? 7 ಬರುತ್ತೆ. 7 3ರಿಂದ ಭಾಗ ಆಗಲ್ಲ, ಹಾಗಾಗಿ 124 ಅನ್ನೋ ನಂಬರು ಡಿವಿಸಿಬಲ್ ಬೈ 3 ಆಗಲ್ಲ, 3ರಿಂದ ಭಾಗ ಆಗಲ್ಲ. ನೆಕ್ಸ್ಟು ಡಿವಿಸಿಬಲ್ ಬೈ 4. ಯಾವ್ದಾರ ಕೊಟ್ಟಿರೋ ಸಂಖ್ಯೆ 4ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಲಾಸ್ಟ್ 2 ಡಿಜಿಟ್ನ ನೋಡಬೇಕು. ಡಿವಿಸಿಬಲ್ ಬೈ 4, ಈ ಡಿವಿಸಿಬಿಲಿಟಿ ರೂಲು ಚೆಕ್ ಮಾಡೋಕ್ಕೆ. 4ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಲಾಸ್ಟ್ 2 ನಂಬರ್ಸು, ಇಲ್ಲಿ ಕೊಟ್ಟಿರೋ ಉದಾಹರಣೆಯಲ್ಲಿ 312 ಅನ್ನೋ ನಂಬರು ಲಾಸ್ಟ್ 2 ನಂಬರ್ಸ್ನ ತಗೋಬೇಕು. ಲಾಸ್ಟ್ 2 ನಂಬರ್ಸು 12 ಆಗಿರುತ್ತೆ. 12 ಬಂದ್ಬಿಟ್ಟು 4ರಿಂದ ಭಾಗ ಆಗುತ್ತೆ, 4 3ಲಿ 12. ಸೊ ಹಾಗಾಗಿ ಈ ನಂಬರು, ಈ ಪೂರ್ತಿ 312 ನಂಬರು 4ರಿಂದ ಭಾಗ ಆಗುತ್ತೆ. ಇನ್ನೊಂದು ಉದಾಹರಣೆಯಲ್ಲಿ 214 ಅಂತ ತಗೊಂಡಿದ್ದೀವಿ. ಲಾಸ್ಟ್ 2 ನಂಬರ್ಸ್ ನೋಡಿ 14 ಅಂತ ಇದೆ. 14 ಬಂದು 4ರಿಂದ ಭಾಗ ಆಗಲ್ಲ, ಹಾಗಾಗಿ 214 ಭಾಗ ಆಗಲ್ಲ. ಸೊ ಇದು 4ರಿಂದ ಭಾಗ ಆಗಲ್ಲ ಈ ನಂಬರು. ನೆಕ್ಸ್ಟು 5ರಿಂದ ಭಾಗ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡಬೇಕಾದ್ರೆ ಇದು ವೆರಿ ಸಿಂಪಲ್. ಇದು ಯಾವುದೇ ಒಂದು ನಂಬರ್, ಕೊಟ್ಟಿರೋ ನಂಬರು 0 ಅಥವಾ 5ರಿಂದ ಕೊನೆಗೊಳ್ತಾ ಇದ್ರೆ ಅಂಥ ನಂಬರ್ಸು 5ರಿಂದ ಭಾಗ ಆಗ್ತವೆ. ಉದಾಹರಣೆಗೆ 40 ಅಂತ ಇದೆ, ಸೊ ಈ 0ಯಿಂದ ಕೊನೆಗೊಳ್ತಾ ಇರೋಂಥ ನಂಬರು, ಹಾಗಾಗಿ ಇದು 5ರಿಂದ ಭಾಗ ಆಗುತ್ತೆ. ಇಲ್ಲಿ 43ರಲ್ಲಿ 3ರಿಂದ ಕೊನೆಗೊಳ್ತಾ ಇದೆ ಸಂಖ್ಯೆ, ಈ 3 ಬಂದ್ಬಿಟ್ಟು ಇರೋದ್ರಿಂದ ಈ ನಂಬರ್ 43 5ರಿಂದ ಭಾಗ ಆಗಲ್ಲ. ನೆಕ್ಸ್ಟು 6ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ, ಸೊ ಇದು 2ರಿಂದನೂ ಹಾಗೂ 3ರಿಂದನೂ ಭಾಗ ಆಗಬೇಕು. ನಿಮಗೆ ಗೊತ್ತಿರೋ ಹಾಗೆ 2ರಿಂದ ಮತ್ತು 3ರಿಂದ ಭಾಗ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡೋದು ನಾವು ಆಲ್ರೆಡಿ ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಅಪ್ಲೈ ಮಾಡಿ ನೋಡೋಣ. 2 ಅಥವಾ 3ರಿಂದ 2 ಮತ್ತು 3ರಿಂದ ಭಾಗ ಆದರೆ ಕೊಟ್ಟಿರೋ ಸಂಖ್ಯೆ 6ರಿಂದ ಭಾಗ ಆಗುತ್ತೆ ಅಂತ. 72 ಅಂತ ತಗೊಳ್ಳೋಣ. 72 2ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ? ಇಲ್ಲಿ ಕೊಟ್ಟಿರೋ ಹಾಗೆ ಇದು 0 2 4 6 8 ಇಂಥ ಸಂಖ್ಯೆಗಳಿಂದ ಕೊನೆಗೊಳ್ತಾ ಇದ್ರೆ ಅದು 2ರಿಂದ ಭಾಗ ಆಗುತ್ತೆ.
ಸೊ ಇದು 2ರಿಂದ ಎಂಡ್ ಆಗ್ತಿದೆ, ಹಾಗಾಗಿ 2ರಿಂದ ಭಾಗ ಆಗುತ್ತೆ. 3ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಾಗ ಆದರೆ ಈ ಸಂಖ್ಯೆಗಳನ್ನ ಕೂಡಬೇಕು. 7 ಪ್ಲಸ್ 2 9 ಆಯಿತು. 9 3ರಿಂದ ಭಾಗ ಆಗುತ್ತೆ. 3 3ಲಿ 9. ಸೊ 3ರಿಂದನೂ ಭಾಗ ಆಗ್ತಿರೋದ್ರಿಂದ ಈ 72 ಸಂಖ್ಯೆ 6ರಿಂದ ಭಾಗ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. 6ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ 2 ಮತ್ತು 3ರಿಂದ ಭಾಗ ಆಗಬೇಕಾಗಿರುತ್ತೆ ಆ ಸಂಖ್ಯೆ. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳೋದಾದರೆ 25 ಅಂತ ತಗೊಂಡ್ರೆ 25 2ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಭಾಗ ಆಗಲ್ಲ, ಯಾಕೆಂದರೆ 5ರಿಂದ ಕೊನೆಗೊಳ್ತಾ ಇದೆ. ಸೊ 2ರಿಂದ ಭಾಗ ಆಗಲ್ಲ. 3ರಿಂದ ಭಾಗ ಆಗುತ್ತಾ ಅಂದರೆ 3ರಿಂದನೂ ಆಗಲ್ಲ. ಹಾಗಾಗಿ ಈ ಸಂಖ್ಯೆ ಬಂದ್ಬಿಟ್ಟು 25 ಬಂದ್ಬಿಟ್ಟು ಭಾಗ ಆಗಲ್ಲ. ಏನಕ್ಕೆ ಭಾಗ? 5 ಪ್ಲಸ್ 2 7 ಆಗುತ್ತೆ. 7 3ರಿಂದ ಭಾಗ ಆಗ್ತಿರೋದ್ರಿಂದ ಈ ಸಂಖ್ಯೆ 6ರಿಂದ ಭಾಗ ಆಗಲ್ಲ. ಸೊ ಹಂಗೆ ಡಿವಿಸಿಬಿಲಿಟಿ ಬೈ 9 ಅಂತ ನೋಡೋಣ. ಈ ಡಿವಿಸಿಬಿಲಿಟಿ 9 ನೋಡೋದಾದರೆ ಸಮ್ ಆಫ್ ಡಿಜಿಟ್ಸು ಡಿವಿಸಿಬಲ್ ಬೈ 9 ಆಗಬೇಕು. 3ಗೆ ಇತ್ತಲ್ಲ ಅದೇ ರೂಲ್ ಇದು. 3 ಮತ್ತು 9ಕ್ಕೆ ಒಂದೇ ರೂಲು. ಸೊ ಉದಾಹರಣೆಗೆ 162 ಅನ್ನೋ ಸಂಖ್ಯೆ. ಸೊ ಈ ಸಂಖ್ಯೆಗಳನ್ನ ಕೂಡಿದಾಗ 1 ಪ್ಲಸ್ 6 ಪ್ಲಸ್ 2 6 ಪ್ಲಸ್ 2 8 ಪ್ಲಸ್ 1 9. 9 9ರಿಂದ ಭಾಗ ಆಗುತ್ತೆ. ಸೊ 162 ಅನ್ನೋ ನಂಬರು 9ರಿಂದ ಭಾಗ ಆಗುತ್ತೆ. ಇನ್ನೊಂದು ಉದಾಹರಣೆ 145. ಈ ಸಂಖ್ಯೆಗಳನ್ನು ಕೂಡಿದಾಗ 4 ಪ್ಲಸ್ 5 9, 9 ಪ್ಲಸ್ 1 10 10 ಅಂತ ಬರುತ್ತೆ. 10 9ರಿಂದ ಭಾಗ ಆಗಲ್ಲ. ಸೊ ಹಾಗಾಗಿ ಈ ಸಂಖ್ಯೆ 9ರಿಂದ ಭಾಗ ಆಗಲ್ಲ. ಈ ರೂಲ್ಸ್ನ ಸಮರೈಸ್ ಮಾಡೋದಾದರೆ ಡಿವಿಸಿಬಿಲಿಟಿ ರೂಲ್ಸು ಸಮರಿ ಈ ಪಟ್ಟಿ ಅಂತಿದೆ. ಸೊ 2ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ನೋಡೋಕ್ಕೆ ಲಾಸ್ಟ್ ಡಿಜಿಟ್ಟು ಇದಾಗಿದ್ರೆ, ಈ ಕೊಟ್ಟಿರೋ ನಂಬರ್ಸ್ ಆಗಿದ್ರೆ 2ರಿಂದ ಭಾಗ ಆಗುತ್ತೆ. 3ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ನೋಡೋದಾದರೆ ಆ ಕೊಟ್ಟಿರೋ ನಂಬರು ಆ ಸಂಖ್ಯೆಗಳನ್ನು ಕೂಡಿದ್ರೆ ಆ ಬಂದಿರತಕ್ಕಂಥ ನಂಬರು 3ರಿಂದ ಭಾಗ ಆದರೆ ಆ ಪೂರ್ತಿ ನಂಬರು 3ರಿಂದ ಭಾಗ ಆಗುತ್ತೆ. 4ರಿಂದ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಾದರೆ ಲಾಸ್ಟ್ 2 ಡಿಜಿಟ್ನ ನೋಡಬೇಕು. ಅದು 4ರಿಂದ ಭಾಗ ಆದರೆ ಆ ಪೂರ್ತಿ ಸಂಖ್ಯೆ 4ರಿಂದ ಭಾಗ ಆಗುತ್ತೆ. ಯಾವ್ದಾದ್ರು ಕೊಟ್ಟಿರೋ ಸಂಖ್ಯೆ 5ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಅದು 0 ಅಥವಾ 5ರಿಂದ ಕೊನೆಗೊಳ್ತಾ ಇದ್ರೆ ಅಂಥ ಸಂಖ್ಯೆಗಳು 5ರಿಂದ ಭಾಗ ಆಗ್ತವೆ. 6ರಿಂದ ಭಾಗ ಆಗ್ತವೆ ಇಲ್ವಾ ಅಂತ ಚೆಕ್ ಮಾಡೋದಾದರೆ ಸೊ ಆ ಕೊಟ್ಟಿರೋ ಸಂಖ್ಯೆ 2 ಮತ್ತು 3ರಿಂದ ಭಾಗ ಆದರೆ ಅದು 6ರಿಂದನೂ ಭಾಗ ಆಗುತ್ತೆ. 7ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಾದರೆ 7ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಾದರೆ ಉದಾಹರಣೆಗೆ ಒಂದು ಸಂಖ್ಯೆ ತಗೊಳ್ಳೋಣ. ಯಾವುದು 343 ಅಂತ ತಗೊಳ್ಳೋಣ. ಸೊ ಇಲ್ಲಿ ಕೊಟ್ಟಿರೋದೇನೆಂದರೆ ಡಬಲ್ ಲಾಸ್ಟ್ ಡಿಜಿಟ್, ಈ ಕೊನೆ ಸಂಖ್ಯೆನ ಡಬಲ್ ಮಾಡಬೇಕು. 3 ಡಬಲ್ ಆಫ್ 3 ಈಸ್ 6 6 ಆಗುತ್ತೆ. ಸೊ ಈ 6 ಬಂದ್ಬಿಟ್ಟು ಈ ಉಳಿದಿರೋ ಸಂಖ್ಯೆ 34ರಲ್ಲಿ ಕಳಿಬೇಕು. 34ರಲ್ಲಿ 6ನ ಕಳೆದ್ರೆ ಎಷ್ಟು? 28 ಬರುತ್ತೆ. 28 7ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. 7 4 28 ಭಾಗ ಆಗುತ್ತೆ. ಹಾಗಾಗಿ ಈ ಕೊಟ್ಟಿರೋ ಸಂಖ್ಯೆ ಪೂರ್ತಿ ಸಂಖ್ಯೆ 7ರಿಂದ ಭಾಗ ಆಗುತ್ತೆ. ಸೊ ಈ ರೂಲು 7ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. 8ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಾದರೆ ಲಾಸ್ಟ್ 3 ಸಂಖ್ಯೆಗಳು 8ರಿಂದ ಭಾಗ ಆದರೆ ಅಂಥ ಸಂಖ್ಯೆಗಳು 8ರಿಂದ ಭಾಗ ಆಗ್ತವೆ. ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. 2 4 ಮತ್ತು 8 ಈ ಸಂಖ್ಯೆಗಳಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಾದರೆ 2ಕ್ಕೆ ನಾವು ಕೊನೆ ಒಂದು ಸಂಖ್ಯೆ ಮಾತ್ರ ನೋಡ್ತೀವಿ. 4ಕ್ಕೆ ಲಾಸ್ಟ್ 2 ಡಿಜಿಟ್ಸ್ನ ನೋಡ್ತೀವಿ. 8ಕ್ಕೆ ಲಾಸ್ಟ್ 3 ಡಿಜಿಟ್ಸ್ನ ನೋಡ್ತೀವಿ. ಸೊ ಹೆಂಗೆ ನೆನ್ಪಿಟ್ಕೋಬೋದು ಅಂದರೆ 2 ಪವರ್ 1 ಅಂದರೆ 2, 2 ಪವರ್ 2 4, 2 ಪವರ್ 3 8. ಸೊ 2ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ನೋಡೋದಾದರೆ ಲಾಸ್ಟ್ ಒಂದೇ ಒಂದು ಸಂಖ್ಯೆನ ನೋಡ್ತೀವಿ. 4ರಿಂದ ನೋಡೋದಾದರೆ ಭಾಗ ಆಗುತ್ತಾ ಇಲ್ವಾ ಅಂತ 2 ಸಂಖ್ಯೆಗಳನ್ನು ನೋಡ್ತೀವಿ. 8ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ನೋಡೋದಾದರೆ 3 ಸಂಖ್ಯೆಗಳನ್ನು ನೋಡ್ತೀವಿ. ಇಲ್ಲಿ ಕೊಟ್ಟಿರೋ ಹಾಗೆ 2ರಿಂದ ಲಾಸ್ಟ್ ಡಿಜಿಟ್ ನೋಡ್ತೀವಿ, 4ರಿಂದ ಲಾಸ್ಟ್ 2 ಡಿಜಿಟ್ಸ್ ನೋಡ್ತೀವಿ, 8ರಿಂದ ಆದರೆ 3 ಸಂಖ್ಯೆಗಳನ್ನು ನೋಡ್ತೀವಿ. ಕೊಟ್ಟಿರೋ ಸಂಖ್ಯೆಯಲ್ಲಿ ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗ ಆದರೆ ಅಂಥ ಸಂಖ್ಯೆಗಳು 8ರಿಂದ ಭಾಗ ಆಗ್ತವೆ. ಇದು ಆಯಿತು, 8ರಿಂದನೂ ಆಯಿತು.
ನೆಕ್ಸ್ಟು 9ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ನೋಡೋದಾದರೆ ಈ 9 ಮತ್ತು 3 ಎರಡು ಸೇಮು. ಸೊ ಕೊಟ್ಟಿರೋ ಸಂಖ್ಯೆಗಳನ್ನು ಕೂಡಿ ಬಂದಿರೋ ರಿಸಲ್ಟು 9ರಿಂದ ಭಾಗ ಆದರೆ ಅಪೂರ್ಣ ಸಂಖ್ಯೆನೂ 9ರಿಂದ ಭಾಗ ಆಗುತ್ತೆ. ಸೊ ಸೇಮ್ ರೂಲ್ ಇದು. 10ರಿಂದ ಭಾಗ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡೋದಾದರೆ ಕೊಟ್ಟಿರೋ ಸಂಖ್ಯೆ 0ಯಿಂದ ಕೊನೆಗೊಳ್ತಿದ್ರೆ ಅಂಥ ಸಂಖ್ಯೆಗಳು 10ರಿಂದ ಭಾಗ ಆಗ್ತವೆ. ಸೊ 11ರಿಂದ ಭಾಗ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡೋದಾದರೆ ಉದಾಹರಣೆಗೆ ತಗೊಳ್ಳೋಣ ಯಾವ್ದಾದ್ರು ಒಂದು ನಂಬರು. ಉದಾಹರಣೆಗೆ ಓಕೆ 61952 ಅಂತ ತಗೊಳ್ತೀನಿ. ಇಲ್ಲೇನು ಕೊಟ್ಟಿದ್ದಾರೆ, ಆಲ್ಟರ್ನೇಟ್ ಸಮ್ ಆಫ್ ಡಿಜಿಟ್ಸ್. ಆಡು ಮತ್ತು ಈವನ್ನು ಮೈನಸ್ ಮಾಡಿದ್ರೆ ಆ ಬಂದಿರೋ ಸಂಖ್ಯೆ 11ರಿಂದ ಡಿವೈಡ್ ಆದರೆ ಆ ಸಂಖ್ಯೆ ಪೂರ್ತಿನೂ ಡಿವೈಡ್ ಆಗುತ್ತೆ. ಆಡ್ ಅಂದರೆ 1ನೇ ಸ್ಥಾನದ ಸಂಖ್ಯೆ ಮತ್ತು 3ನೇ ಸ್ಥಾನದ ಸಂಖ್ಯೆ 1ನೇ ಸ್ಥಾನದ ಸಂಖ್ಯೆ, 3ನೇ ಸ್ಥಾನದ ಸಂಖ್ಯೆ ಮತ್ತು 5ನೇ ಸ್ಥಾನದ ಸಂಖ್ಯೆ. ಇದು ಆಡ್ ಪ್ಲೇಸಸ್ಸು. ಈವನ್ ಪ್ಲೇಸಸ್ ಅಂದರೆ 2ನೇ ಸ್ಥಾನ ಮತ್ತು 4ನೇ ಸ್ಥಾನ. ಈ ಕೊಟ್ಟಿರೋ ಸಂಖ್ಯೆಗಳೆಲ್ಲ ಕವರ್ ಆಯ್ತು ಈಗ. ಸೊ ಫಸ್ಟು ಆಡ್ ತಗೋಬೇಕು. ಇದನ್ನು 6 + 9, 6 + 9 ಅಂದರೆ 15, 15 + 2 17 ಆಯಿತು. 17 ಮೈನಸ್ ಈವನ್ ನಂಬರ್ ಪ್ಲೇಸಸ್ ಅಂತ ತಗೊಳ್ಳೋಣ. 1 + 5 6. ಸೊ ಅದರಿಂದ ಇದು ಕಳೆದ್ರೆ 17ರಿಂದ 6ನ ಕಳೆದ್ರೆ 11 ಬರುತ್ತೆ. ಈ 11 11ರಿಂದ ಭಾಗ ಆಗುತ್ತೆ. ಹಾಗಾಗಿ ಈ ಪೂರ್ಣ ಸಂಖ್ಯೆ 11ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ಕು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ನೋಡೋಣ. ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಚ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಎಲ್ ಸಿ ಎಮ್ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಸೊ ಎಚ್ ಸಿ ಎಫ್ ಎಲ್ ಸಿ ಎಮ್ಮು ನಾವು ಸ್ಕೂಲಲ್ಲಿ ಓದಿದ್ದೀವಿ. ಎಚ್ ಸಿ ಎಫ್ ಅಂದರೆ ಮಾಸ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಎಲ್ ಸಿ ಎಮ್ ಅಂದರೆ ಲಾಸ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಇದು ಎಚ್ ಸಿ ಎಫ್ ನಮಗೆ ಸಿಂಪ್ಲಿಫೈಯಿಂಗ್ ರೇಷಿಯೋಸ್ ಅಲ್ಲಿ ಯೂಸ್ ಆಗುತ್ತೆ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಎಲ್ ಸಿ ಎಮ್ ಬಂದು ನಮಗೆ ಶೆಡ್ಯೂಲಿಂಗ್ ಈವೆಂಟ್ಸು, ರಿಯಕರೆನ್ಸು, ಕ್ಲಾಕು 12 o'clock ಆದಮೇಲೆ ಮತ್ತೆ ರಿಪೀಟ್ ಆಗುತ್ತೆ, ಆ ಥರ ಈ ರಿಪೀಟೆಡ್ ಕ್ಯಾಲ್ಕುಲೇಷನ್ಸ್ಗೆ ಎಲ್ ಸಿ ಎಮ್ಮು ಯೂಸ್ ಆಗುತ್ತೆ. ಸೊ ಉದಾಹರಣೆಗಳಾಗಿ ನೋಡ್ತಾ ಹೋಗೋಣ. ಎಚ್ ಸಿ ಎಫ್ ಮೊದಲಿಗೆ 12 ಮತ್ತು 18 ಎಚ್ ಸಿ ಎಫ್ ಕಂಡುಹಿಡಿಯಿರಿ ಅಂತ ಹೇಳಿದಾಗ ನಿಮ್ಗೆ ಅರ್ಥ ಆಗಲಿ ಅಂತ ಸಿಂಪಲ್ ಆಗಿ ನಂಬರ್ಸ್ ತೊಗೊಂಡಿದ್ದೀವಿ. ಸೊ ಫ್ಯಾಕ್ಟರ್ಸ್, ಫಸ್ಟ್ ಇಲ್ಲಿ ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ತಿಳ್ಕೋಬೇಕು. ಫ್ಯಾಕ್ಟರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಫ್ಯಾಕ್ಟರ್ಸ್ ಆಫ್ 6. 2 3s 6 ಆಗುತ್ತೆ, 3 2s 6 ಆಗುತ್ತೆ, 6 1s 6 ಆಗುತ್ತೆ, 1 6s 6 ಆಗುತ್ತೆ. ಇದು 4 ಬಂದ್ಬಿಟ್ಟು ಫ್ಯಾಕ್ಟರ್ಸ್ ಆಫ್ 6, 6ರ ಫ್ಯಾಕ್ಟರ್ಸು. ಇದು ಫ್ಯಾಕ್ಟರ್ಸ್ ಆಯಿತು. ಎಲ್ ಸಿ ಎಮ್ ಅಲ್ಲಿ ಬಂದಾಗ ಮಲ್ಟಿಪಲ್ಸ್ ಅಂತ ಬರುತ್ತೆ. ಮಲ್ಟಿಪಲ್ಸ್ ಅಂದರೆ ಮಗ್ಗಿ. ಫಾರ್ ಎಕ್ಸಾಂಪಲ್ 6ರ ಮಗ್ಗಿ 6 1 6, 12, 18, 24, 36 ಇಲ್ಲಿ 30, ಈ ಥರ 6ರ ಮಗ್ಗಿನೇ ಮಲ್ಟಿಪಲ್ಸ್ ಅಂತ ಕರೆಯೋದು. ಹಿಂಗೆ ಹೋಗ್ತಿರ್ತದೆ. ಇಲ್ಲಿ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಯಬೇಕು. ಈ ಕೊಟ್ಟಿರೋ ಸಂಖ್ಯೆಗಳು 12 ಮತ್ತು 18 ಆಗಿರುತ್ತೆ. 12ರದ್ದು ಫ್ಯಾಕ್ಟರ್ಸು 1 2, 2 6 12, 3 4 12, 4 3 12, 6 7 12, 12 1 12. ಸೊ ಇದು ಫ್ಯಾಕ್ಟರ್ಸು ಎಷ್ಟಿದೆ? 3 3, 6 ಫ್ಯಾಕ್ಟರ್ಸ್ ಇದೆ. 18ರ ಫ್ಯಾಕ್ಟರ್ಸ್ ಬಂದು 1 2 3 6 9 18. ಸೊ ಈ ಎರಡು ಫ್ಯಾಕ್ಟರ್ಸಲ್ಲಿ ಕಾಮನ್ ಆಗಿರ್ತಕ್ಕಂಥ ಫ್ಯಾಕ್ಟರ್ಸು 1 2 3 ಇಲ್ಲೂ ಇದೆ, ಇಲ್ಲೂ ಇದೆ. ಸೊ 6 ಇದೆ, ಎರಡು ಕಡೆನೂ ಇದೆ 6 ಅಷ್ಟೇ. 4 ಇಲ್ಲ, 12 ಇಲ್ಲ. ಸೊ ರಿಪೀಟ್ ಆಗಿರೋವಂಥದ್ದು ಯಾವುದು? 1 2 3 6
ಈ ಸಂಖ್ಯೆಗಳು. ಸೊ ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಸ್ 6, ಹೈಯೆಸ್ಟ್ ನಂಬರು 6, ಹಾಗಾಗಿ HCF 6. ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು? 6. ಅದರಿಂದ ಮಾಸ ಬಂದು ಈ ಸಂಖ್ಯೆಗಳದ್ದು 6. ಎರಡನೇ ಉದಾಹರಣೆ 20 ಮತ್ತು 28 ತಗೊಂಡ್ರೆ, ಇಲ್ಲಿ ನಾನು ಹೇಳಿದ ಹಾಗೆ ಪ್ರೈಮ್ ನಂಬರ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಯಾಕಂದರೆ ಆ ಸ್ಥಿತಿಗೆ ಹೋದ್ಮೇಲೆ ಅದನ್ನು ಫರ್ದರ್ ನಾವು ಭಾಗ ಮಾಡೋದಕ್ಕಾಗಲ್ಲ. ಪ್ರೈಮ್ ನಂಬರ್ಗೆ ರೀಚ್ ಆದಮೇಲೆ ಅದನ್ನು ಭಾಗ ಮಾಡೋದಕ್ಕಾಗಲ್ಲ. ಸೊ ಅದು ಸೂಕ್ಷ್ಮ ರೂಪ ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಸಂಖ್ಯೆನ ಆ ರೂಪಕ್ಕೆ ತಗೊಂಡು ಹೋದ್ಮೇಲೆ ನಮಗೆ ಅದಕ್ಕಿಂತ ಸೂಕ್ಷ್ಮ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಪ್ರೈಮ್ ನಂಬರ್ಸು ಇಂಪಾರ್ಟೆಂಟ್. ಈ ಕೊಟ್ಟಿರೋ ನಂಬರ್ ಸಂಖ್ಯೆ 20ನ ನಾವು 4 5 20 ಅಂತ ಬರೀಬೋದು. 4ನ ಮತ್ತೆ ಬಿಡಿಸಿದ್ರೆ 2 2 4, 4 5 20. ನೋಡಿ, ಇಲ್ಲಿ ತಗೊಂಡಿರೋ ಎಲ್ಲ ಸಂಖ್ಯೆನೂ ಪ್ರೈಮ್ ನಂಬರ್ಸೇ, 2 ಮತ್ತು 5. 28ನ ತಗೊಂಡ್ರೆ 4 7 28 ಅಂತ ಗೊತ್ತು, 4ನ ಮತ್ತೆ 2 2 4 ಅಂತ ಬರ್ಕೋಬೋದು. ಸೊ ಇದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಬಂದು ಇದು 2 2 4. ಸೊ ಅವೆರಡನ್ನು ಗುಣಿಸಿದ್ರೆ 4 ಬರುತ್ತೆ. HCF ಈ ನಂಬರ್ಸ್ಗೆ 4. ಇನ್ನೊಂದು ಉದಾಹರಣೆ 15 25 3 ಸಂಖ್ಯೆ ತಗೊಳ್ಳೋಣ. 15ನ 3 5 15 ಅಂತ ಬರೀಬೋದು, 25ನ 5 5 25 ಅಂತ ಬರೀಬೋದು, 35ನ 7 7 35 ಅಂತ ಬರೀಬೋದು. ಈ 3 ಸಂಖ್ಯೆಯಲ್ಲೂ ಕಾಮನ್ ಫ್ಯಾಕ್ಟರು 3 ಇಲ್ಲ, ಎಲ್ಲ ಕಡೆನೂ 3 ಇಲ್ಲ, 5 ಇದೆ, ಎಲ್ಲ ಕಡೆನೂ 5 ಇದೆ. ನೋಡಿ, ಇಲ್ಲಿ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಸೊ 3 ಸಂಖ್ಯೆಯಲ್ಲಿ ಕಾಮನ್ ಆಗಿರೋ ಹೈಯೆಸ್ಟ್ ಫ್ಯಾಕ್ಟರು 5. ಸೊ ಹಾಗಾಗಿ HCF ಈ ಸಂಖ್ಯೆಗಳದ್ದು 5. ನೆಕ್ಸ್ಟು LCM ನೋಡೋಣ. LCM ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಲಾಸ ಕನ್ನಡದಲ್ಲಿ ನಾವು ಹೇಳ್ತೀವಿ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತ. ಉದಾಹರಣೆಗೆ ಆವಾಗಲೇ ನೋಡಿದ ಹಾಗೆ 6 ಮಲ್ಟಿಪಲ್ಸ್ ಬಂದು 6 1 6, 6 2 12, 6 3 18, 6 4 24, 6 5 30, ಹೀಗೆ ಎಕ್ಸೆಟ್ರಾ. ಸೊ ಇದು ಮಲ್ಟಿಪಲ್ಸು. ಈ ಬಂದಿರೋ ಮಲ್ಟಿಪಲ್ಸಲ್ಲಿ ಕಾಮನ್ ಮಲ್ಟಿಪಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇದು LCM ಕಂಡುಹಿಡಬೇಕು. ಫಾರ್ ಎಕ್ಸಾಂಪಲ್ ಉದಾಹರಣೆ ಫೈಂಡ್ ದಿ LCM ಆಫ್ 8 to 12 15. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲೇ ಕನ್ವರ್ಟ್ ಮಾಡೋಣ. 8 ಅಂದರೆ 2 ಅಂತ ತಗೋಬೋದು. 2 × 2 × 2 8 ಆಗುತ್ತೆ. 12 ಅಂದರೆ 2 ಸ್ಕ್ವೇರ್ ಅಂದರೆ 4 4 3 12 ಆಗುತ್ತೆ. 15 ಅಂದರೆ 3 5 15. ನೋಡಿ, ಸಂಖ್ಯೆಗಳೆಲ್ಲ ನಾವು ಜಾಸ್ತಿ ಪ್ರೈಮ್ ನಂಬರ್ಸ್ ಬರೋ ಥರನೇ ತೊಗೊಂಡಿದ್ದೀವಿ, ಯಾಕಂದರೆ ಫರ್ದರ್ ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಈಗ ಹೈಯೆಸ್ಟ್ ಪವರ್ಸು ಫಾಲ್ ಪ್ರೈಮ್ಸ್ ತಗೊಳ್ಳೋಣ. ಈ ಎರಡು ಸಂಖ್ಯೆಯಲ್ಲಿ ಹೈಯೆಸ್ಟ್ ಪವರ್ ಬಂದು 2^3. 3 ಸಂಖ್ಯೆಯಲ್ಲಿ ಇಲ್ಲಿ ನಿಮಗೆ ಡೌಟ್ ಬಂದಿರ್ಬೋದು, ಇಲ್ಲಿ 3 ಇಲ್ವಲ್ಲ ಇಲ್ಲಿ ಅಂತ. ಸೊ ಇಲ್ಲಿ ನಾವು 3^0 ಅಂತ ಕನ್ಸಿಡರ್ ಮಾಡ್ಬೋದು. 3^0 ಅಂದರೆ ಯಾವುದೇ ಸಂಖ್ಯೆ ಕೊಟ್ಟರು, ಯಾವುದೇ ಸಂಖ್ಯೆ ಬೇಸಲ್ಲಿದ್ದು ಅದರ ಪವರಲ್ಲಿ 0 ಇದ್ದರೆ ಅದರ ಬೆಲೆ ಬಂದು 1. ಹಾಗಾಗಿ ಇಲ್ಲಿ ನಾನು ಜಸ್ಟ್ ಅನ್ಕೋಬೋದು 3^0 ಅಂದರೆ 1. 1 × 2³ ಇಸ್ 2³ 2³ ಅಂದರೆ 8. ಸೊ ಯಾವುದೇ ಬದಲಾವಣೆ ಆಗಲ್ಲ ಅದರ ವ್ಯಾಲ್ಯೂವಲ್ಲಿ. ಸೊ ಈ ನಂಬರ್ 2 ತಗೊಳ್ಳೋದಾದರೆ ಇಲ್ಲೂ ನಂಬರ್ 2 ಇಲ್ಲ, 2^0 ಅಂತ ಕನ್ಸಿಡರ್ ಮಾಡ್ತೀನಿ. 2^3, 2 ಸ್ಕ್ವೇರ್, 2^0. ಹೈಯೆಸ್ಟ್ ಪವರ್ ಯಾವುದಿರೋದು? 2³ ತಗೊಂಡಿದ್ದೀನಿ. ನೆಕ್ಸ್ಟು ಸಂಖ್ಯೆ 3ಗೆ ತಗೊಳ್ಳೋದಾದರೆ ಇಲ್ಲಿ 3^0 ಇದೆ, ಇಲ್ಲಿ ಬರೀ 3 ಅಂದರೆ 3^1 ಅಂತ ಅರ್ಥ. ಇಲ್ಲಿ 3^1 ಇದೆ. ಸೊ ಹೈಯೆಸ್ಟ್ ಪವರ್ ಇಸ್ 3^1, 3 ಅಂತ ತಗೊಂಡಿದ್ದೀವಿ. ನೆಕ್ಸ್ಟು 5 ಇಲ್ಲಿ ಮಾತ್ರ ಇದೆ. ಸೊ ಹಾಗೆ ಬರ್ಕೊಳ್ಳೋಣ. ಅದನ್ನು ಗುಣಿಸಿದಾಗ 2³ ಅಂದರೆ 8, 8 × 3 × 5, 8 3 24, 24 5 120. ಸೊ 24 5
120 ಅಂತ ಈಸಿಯಾಗಿ ಹೇಳ್ಬೋದು. ನಿಮಗೆ 24 ಹತ್ಲಿ ಗೊತ್ತಲ್ವಾ, 24 ಇಂಟು 10 240. ಇದರಲ್ಲಿ ಅರ್ಧ ನಿಮ್ಗೆ 5 ಸಲ ಬೇಕಂದ್ರೆ 240ರಲ್ಲಿ ಅರ್ಧ ಬಂದು 120. ಸೊ ಆ ಥರ ಈಸಿಯಾಗಿ ನೀವು ಮೈಂಡಲ್ಲೇ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ರಿಮೈಂಡರ್ಸ್ ಆ್ಯಂಡ್ ಮಾಡ್ಯುಲರ್ ಅರ್ಥಮೆಟಿಕ್. ರಿಮೈಂಡರ್ಸ್ ಅಂದರೆ ಉದಾಹರಣೆಗೆ, ಸೊ 17ನ ನೀವು ಭಾಗ ಮಾಡ್ತಿದ್ದೀರಿ 5ರಿಂದ, 5 3ಲಿ 15, ರಿಮೈಂಡರು 2. ಸೊ ಇದು ಗೊತ್ತು ನಿಮಗೆ, ಇದು ಡಿವೈಸರು, ಇದು ಡಿವಿಡೆಂಟು, ಕೋಶೆಂಟು, ಇದು ರಿಮೈಂಡರು. ಸೊ ಇದನ್ನು ಮಾಡ್ ಫಾರ್ಮಲ್ಲಿ ಬರೆಯೋದಾದರೆ 17 mod 5, 17 mod 5, 17 mod 5 ಅಂದರೆ ಏನಿಲ್ಲ, 17 ಡಿವೈಡ್ ಬೈ 5 ಈಸ್ ಈಕ್ವಲ್ ಟು 3. ಇಲ್ಲಿ ಮಾಡ್ಯುಲರ್ ಅರ್ಥಮೆಟಿಕ್ ಬರೋದು ರಿಮೈಂಡರ್ಸ್ ಕಾನ್ಸೆಪ್ಟಿಂದ. ಸೊ ಇಲ್ಲಿ ರಿಮೈಂಡರ್ 2, ಹಾಗಾಗಿ ಆನ್ಸರ್ ಇಸ್ 2. ಇದರ ಅರ್ಥ ಏನು, 17 mod 5 ಅಂದರೆ 17ನ 5ರಿಂದ ಗುಣಿಸಿದ್ರೆ ನಿಮಗೆ ಬರುವಂಥ ಸಂಖ್ಯೆ 3 ಆಗಿರುತ್ತೆ, ಪ್ಲಸ್ ಇಲ್ಲಿ ರಿಮೈಂಡರು 2 ಉಳ್ಕೊಳ್ಳುತ್ತೆ. ಸೊ ರಿಮೈಂಡರ್ ಈಸ್ 2. ರಿಮೈಂಡರ್ ಇಲ್ಲಿ ಇಂಪಾರ್ಟೆಂಟು, ಉಳಿಕೆಯ ಸಂಖ್ಯೆ. 28 mod 6 ಅಂದರೆ ರಿಮೈಂಡರ್ ಇಲ್ಲಿ 4 ಬರುತ್ತೆ. ಅದೇ ರೀತಿ 100 mod 9 ಅಂದರೆ ಸೊ 9ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸಮ್ ಆಫ್ ಡಿಜಿಟ್ಸ್ ಮಾಡಿ ನೋಡಿದ್ವಲ್ಲ ಡಿವಿಸಿಬಿಲಿಟಿ ರೂಲ್ಸಲ್ಲಿ, ಅದೇ ಥರ 1 + 0 + 0 is 1. ಇದಕ್ಕೆ ಡೈರೆಕ್ಟು ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಮುಂದೆ ಒಂದು ಸೈಕ್ಲಿಸಿಟಿ ಅಂತ ಒಂದು ಟಾಪಿಕ್ ಇದೆ. ಆ ಟಾಪಿಕ್ನ ಅರ್ಥ ಮಾಡಿಕೊಂಡು ನೋಡಿದ್ರೆ ಇದು ಗೊತ್ತಾಗುತ್ತೆ ನಮಗೆ. ಸೊ ಲಾಸ್ಟ್ ಡಿಜಿಟ್ಸ್ನ ಕಂಡುಹಿಡಿಯೋದು ಎಕ್ಸಾಮಲ್ಲಿ ಕೇಳ್ತಾರೆ, ಅಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ತಿಳ್ಕೊಬೋದು ನಾವಲ್ಲಿ. ಸೊ ನೆಕ್ಸ್ಟ್ ಟಾಪಿಕ್ಕು ನಂಬರ್ ಆಫ್ ಫ್ಯಾಕ್ಟರ್ಸ್ ಆ್ಯಂಡ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಪ್ರೈಮ್ ನಂಬರ್ ಈಸ್ ಅ ನಂಬರ್ ದಟ್ ಹ್ಯಾಸ್ ಓನ್ಲಿ 2 ರೂಟ್ಸ್ ಅಂತ, 2 ಫ್ಯಾಕ್ಟರ್ಸ್ ಅಂತ ಗೊತ್ತು. ಅದು ಯಾವುದಂದರೆ 1 ಮತ್ತು ಆ ಸಂಖ್ಯೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಬ್ರೇಕಿಂಗ್ ಅ ನಂಬರ್ ಇಂಟು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸಲ್ಲಿ ಕೊಟ್ಟಿರೋ ಸಂಖ್ಯೆಯನ್ನು ತರಿಸಿ ಎಷ್ಟು ಫ್ಯಾಕ್ಟರ್ಸ್ ಇದ್ದಾವೆ ಅಂತ ಚೆಕ್ ಮಾಡ್ಬೋದು. ಉದಾಹರಣೆ ನೋಡೋಣ. ಫೈಂಡ್ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 36 ಅಂತ ಕೊಟ್ಟಿದ್ದಾರೆ. ಸೊ 36 ಅಂದರೆ 9 4 36 ಆಗುತ್ತೆ. 9ನ 3 ಸ್ಕ್ವೇರ್ ಅಂತ ಬರೀಬೋದು, ಇಂಟು 4ನ 2 ಸ್ಕ್ವೇರ್ ಅಂತ ಬರೀಬೋದು. ಸೊ ಇದು 2 ಪ್ರೈಮ್ ನಂಬರ್ಸು. 3 ಸ್ಕ್ವೇರ್ ಅಂದರೆ 3 ಇಂಟು 3, 2 ಸ್ಕ್ವೇರ್ ಅಂದರೆ 2 ಇಂಟು 2. ಸೊ 2 ಇಂಟು 2 ಇಂಟು 3 ಇಂಟು 3 ಆಗುತ್ತೆ. ಅದು 2 ಸ್ಕ್ವೇರ್ ಇಂಟು 3 ಸ್ಕ್ವೇರು. ನೋಡಿ, ಕೊಟ್ಟಿರೋ ಸಂಖ್ಯೆನ ಪ್ರೈಮ್ ನಂಬರ್ಸ್ ಬರೋ ಥರ ಫ್ಯಾಕ್ಟರೈಸ್ ಮಾಡ್ಕೊಂಡಿದ್ದೀವಿ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಯ್ತು ಇದು. ಇನ್ನೊಂದು ಉದಾಹರಣೆ, ಫೈಂಡ್ ದಿ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 100. 100 ಅಂದರೆ ಸೊ 52ಲಿ 100 ಅಂತ ಗೊತ್ತು. 50 ಅಂದರೆ 25, 2s are 50, ಈ 2 ಹಾಗೆ ಇರುತ್ತೆ. 5 5ಲಿ 25, 5 ಸ್ಕ್ವೇರ್ನ 25 ಅಂತ ಬರೀಬೋದು. 2 ಇಂಟು 2 ಅಂದರೆ 2 ಸ್ಕ್ವೇರ್. ಸೊ 100ನ 5 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಅಂತ ಬರೀಬೋದು. ಸೊ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 100. ಇನ್ನೊಂದು ಕ್ವೆಶನ್, ಹೌ ಟು ಫೈಂಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ನಮ್ಗೆ ಗೊತ್ತಿರೋ ಹಾಗೆ ಪ್ರೈಮ್ ನಂಬರ್ಸ್ಗೆ 2 ಫ್ಯಾಕ್ಟರ್ಸ್ ಇರುತ್ತೆ, ಆ ನಂಬರು ಮತ್ತು 1 ಅಂಡ್ ಇಟ್ ಸೆಲ್ಫ್. ಒಂದು ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ. ಸೊ ಅದೇ ಫಾರ್ಮುಲಾ ಇದು. ಬಂದಿರೋ ಫ್ಯಾಕ್ಟರ್ಸ್ಗೆ 1 ಸೇರಿಸ್ಕೋಬೇಕಷ್ಟೆ. ಉದಾಹರಣೆ ನೋಡೋದಾದರೆ, ಫೈಂಡ್ ದಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 36 ಅಂತ ಇದೆ. 36ನ ನಾವು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಅಂತ ಬರ್ಕೋಬೋದು. 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9.
9 4 36. ಸೊ ಇದು 36 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಇವೆರಡು ಪ್ರೈಮ್ ನಂಬರ್ಸು. ಇದು ಪ್ರೈಮ್ ಫ್ಯಾಕ್ಟರೈಸೇಷನು. ಇದರ ಪವರ್ಸು ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಸೊ ಆ 2ಗೆ ಇನ್ನೊಂದು ಸೇರಿಸ್ಕೋಬೇಕು. ಇಲ್ಲೂ ಪವರ್ 2 ಇದೆ, 2 + 1. 2 + 1 ಅಂದರೆ 3. ಟೋಟಲ್ 9 ಫ್ಯಾಕ್ಟರ್ಸ್ ಇದೆ ಈ ನಂಬರ್ಗೆ. ನೀವು ವೆರಿಫೈ ಮಾಡ್ಬೋದು 9 ಫ್ಯಾಕ್ಟರ್ಸ್. 36ಗೆ 1 36ಲಿ 36, 36 1ಲಿ 36, 9 4ಲಿ 36, 4 9ಲಿ 36, 6 6ಲಿ 36, 1 2 3 4 5. ಸೊ ಇನ್ನು ಯಾವುದರಿಂದ ಹೋಗುತ್ತೆ? 12ರಿಂದ ಹೋಗುತ್ತೆ. 12 3ಲಿ 36, 3 12ಲಿ 36, ಈ ಥರ. ಸೊ ಟೋಟಲ್ ನಮಗೆ 9 ಫ್ಯಾಕ್ಟರ್ಸ್ ಬರುತ್ತೆ. ಇನ್ನೊಂದು ಉದಾಹರಣೆ, ಫೈಂಡ್ ದಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 60. 60 ಅಂದರೆ 2 ಸ್ಕ್ವೇರ್ ಇಂಟು 3 ಇಂಟು 5 ಅಂತ ಬರೀಬೋದು. 60 is equal to 2 ಸ್ಕ್ವೇರ್ ಅಂದರೆ 4 ಇಂಟು 3 ಇಂಟು 5. 3 5ಲಿ 15, 15 4ಲಿ 60. ಸೊ ಪವರಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ ಎಲ್ಲ ಪ್ರೈಮ್ ನಂಬರ್ಸು ಫ್ಯಾಕ್ಟರೈಸೇಷನ್ ಆಗಿದೆ. ಪವರ್ಗೆ ಒಂದೊಂದು ಸೇರಿಸ್ತಾ ಹೋಗು. ಇಲ್ಲಿ 2 ಇದೆ, ಸೊ 2 + 1 ಅಂತ ತಗೊಳ್ಳೋಣ. ಇಲ್ಲಿ 1 ಇದೆ, 1 + 1, ಸೊ 1 + 1. 2 + 1 3 ಇಂಟು 2 ಇಂಟು 2. 3 2 6, 6 2 12. ಟೋಟಲ್ಲು ಈ ನಂಬರ್ಗೆ 12 ಫ್ಯಾಕ್ಟರ್ಸ್ ಇದೆ. ಅದೇ ಥರ ಇನ್ನೊಂದು ನಂಬರು 100 ಅಂತ ತಗೊಂಡ್ರೆ, 100 ಅಂದರೆ 25 4ಲಿ 100. 25 ಅಂದರೆ 5 ಸ್ಕ್ವೇರ್, 4 ಅಂದರೆ 2 ಸ್ಕ್ವೇರ್. ಸೊ 2 ಪ್ರೈಮ್ ನಂಬರ್ಸ್ ಅಲ್ಲಿ ಬಂತು. ಇಲ್ಲಿ ಪವರ್ 2 ಇದೆ, ಇಲ್ಲೂ ಪವರ್ 2 ಇದೆ. ಅದಕ್ಕೊಂದು ಸೇರಿಸ್ಕೋಬೇಕು ನಂಬರ್ ಆಫ್ ಫ್ಯಾಕ್ಟರ್ಸ್ ಬೇಕಂದರೆ. 2 + 1, ಇಲ್ಲೂ 2 + 1. 3 ಇಂಟು 3 9. ಸೊ 100ಗೆ ಟೋಟಲ್ 9 ಫ್ಯಾಕ್ಟರ್ಸ್ ಇದೆ. ಯಾವುದು 9 ಫ್ಯಾಕ್ಟರ್ಸ್ ಅಂದರೆ 1 2 4 5 10 20 25 50 100. 9 ಫ್ಯಾಕ್ಟರ್ಸ್. ನೆಕ್ಸ್ಟ್ ಕಾನ್ಸೆಪ್ಟು ಸೈಕ್ಲಿಸಿಟಿ ಆಫ್ ನಂಬರ್ಸ್. ಸೈಕ್ಲಿಸಿಟಿ ಅಂದರೆ ರಿಪಿಟೇಷನ್ ಪ್ಯಾಟ್ರನ್ಸ್ನ ಹುಡುಕೋದು. ರಿಪಿಟೇಷನ್ ಪ್ಯಾಟ್ರನ್ಸಿಂದ ಬರುವಂಥ ರಿಸಲ್ಟ್ಸು. ಇದೆಲ್ಲಿ ಯೂಸ್ ಆಗುತ್ತೆ ಅಂದರೆ ತುಂಬ ಎಕ್ಸಾಮ್ಸಲ್ಲಿ ಯೂನಿಟ್ ಡಿಜಿಟ್ ಕೇಳ್ತಾರೆ. ಲಾಸ್ಟ್ ಡಿಜಿಟ್ಟು ಯಾವುದು ಅಂತ ಕೇಳ್ತಾರೆ. ಉದಾಹರಣೆಗೆ ಇಷ್ಟು ದೊಡ್ಡ ನಂಬರು 7457 ಪವರ್ 747 745 ಅಂತ ಕೊಟ್ಟಿದ್ದಾರೆ. ಈ ನಂಬರ್ನ ಇಷ್ಟು ಸಲ ಗುಣಿಸಿದ್ರೆ ಬರೋಂಥ ಉತ್ತರ ಹೇಳಿ ಅಂತ ಕೇಳಿದ್ದಾರೆ. ಅಂಥ ನಂಬರ್ಸ್ಗೆ ಸೈಕ್ಲಿಸಿಟಿ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಲ್ವ್ ಮಾಡ್ಬೋದು. ಉದಾಹರಣೆಗೆ 2. ಇಲ್ಲಿ ನೋಡಿ, 2 ಪವರ್ 1 ಅಂದರೆ 2, 2 ಪವರ್ 2 is 4, 2 ಪವರ್ 3 is 8, 2 ಪವರ್ 4 is 16, 2 ಪವರ್ 5 is 32. ಇಲ್ಲಿ ನೋಡಿ 2 4 8 6 ಮತ್ತೆ 2 ಇಂದ ಸ್ಟಾರ್ಟ್ ಆಗಿದೆ. ಇಲ್ಲಿ 2 ಪವರ್ 1 2, 2 ಪವರ್ 2 2ನ್ನ 2 ಸಲ ಗುಣಿಸಿದ್ರೆ 4 ಬರುತ್ತೆ. 2ನ್ನ 3 ಸಲ ಗುಣಿಸಿದ್ರೆ 8 ಬರುತ್ತೆ. 2ನ್ನ 4 ಸಲ ಗುಣಿಸಿದ್ರೆ 16 ಬರುತ್ತೆ. 2ನ್ನ 5 ಸಲ ಗುಣಿಸಿದ್ರೆ 2ನ್ನ 5 ಸಲ ಗುಣಿಸಿದ್ರೆ 32 ಬರುತ್ತೆ. 2ನ್ನ 6 ಸಲ ಗುಣಿಸಿದ್ರೆ 64 ಬರುತ್ತೆ. ಇಲ್ಲಿ ನೋಡಿ, ಲಾಸ್ಟ್ ಡಿಜಿಟ್ಸು 2 4 6 8, 2 4 8 6 ಮತ್ತೆ 2 4 ಅಂತ ಬಂದಿದೆ. ಕಂಟಿನ್ಯೂ ಆಗುತ್ತೆ, 8 6 ಅಂತ ಬರುತ್ತೆ. ಸೊ 2 4 8 6 2 4 8 6 ಈ ಸಂಖ್ಯೆಗಳು ಯೂನಿಟ್ ಡಿಜಿಟಲ್ಲಿ ರಿಪೀಟ್ ಆಗ್ತದೆ. ಯಾವುದೇ
2 ಪವರ್ n ಅಂತ ಇದ್ದರೆ, 2ರ ಪವರಲ್ಲಿ ಯಾವುದೇ ನಂಬರ್ ಇದ್ದೋ, ಎಷ್ಟೇ ದೊಡ್ಡ ನಂಬರ್ ಇರಲಿ, ಅದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಪ್ರತಿ 4 ನಂಬರ್ಗೂ ಸೈಕಲ್ ರಿಪೀಟ್ ಆಗ್ತಿದೆ ಇಲ್ಲಿ. ಅದು ಇಲ್ಲಿ ಕಾನ್ಸೆಪ್ಟ್ 2 4 8 6 ಎರಡಕ್ಕೆ. ಅದೇ ಥರ ಎಲ್ಲ ಸಂಖ್ಯೆಗಳಿಗೂ ಒಂದು ಪಟ್ಟಿ ಮಾಡಿದ್ದೀವಿ ಇಲ್ಲಿ. ಮೂರಕ್ಕೆ ನೋಡೋದಾದರೆ 3 9 7 1 ಈ ಸೈಕಲಲ್ಲಿ ರಿಪೀಟ್ ಆಗುತ್ತೆ. ಸೊ 2ಗೆ ಸೈಕಲ್ ಲೆಂತ್ ಇಸ್ 4, 3ಗೆ ಸೈಕಲ್ ಲೆಂತ್ ಇಸ್ 4, 4ಗೆ ಫಾರ್ ಎಕ್ಸಾಂಪಲ್ 4 ಪವರ್ 1 4, 4 ಪವರ್ 2, 4 ಪವರ್ 3, 4 ಪವರ್ 3 64, 4 ಪವರ್ 4 256. ನೋಡಿ 4 6 4 6 ರಿಪೀಟ್ ಆಗ್ತಾ ಹೋಗುತ್ತೆ. ಅದಕ್ಕೇ ನಂಬರ್ ಈ 4ಗೆ ಯೂನಿಟ್ ಡಿಜಿಟ್ ಸೈಕಲ್ ಬಂದು 4 6, ಸೈಕಲ್ ಲೆಂತ್ ಇಸ್ 2. ಅದೇ ಥರ 5 ಯೂನಿಟ್ ಡಿಜಿಟ್ ಸೈಕಲ್ ಇಸ್ 5 ರಿಪೀಟ್ ಆಗ್ತಾ ಇರುತ್ತೆ. ಉದಾಹರಣೆಗೆ 5 ಪವರ್ 1, 5 ಪವರ್ 1 ಅಂದರೆ 5, 5 ಸ್ಕ್ವೇರ್ 25, 5 ಕ್ಯೂಬ್ 125. ನೋಡಿ 5 5 5 ಇಂದ ಎಂಡ್ ಆಗ್ತಿದೆ. ಸೊ ಸೈಕಲ್ ಇಸ್ 1. ಅದೇ ಥರ 6 ನಂಬರ್ಗೆ ಯೂನಿಟ್ ಡಿಜಿಟ್ ಸೈಕಲ್ ಇಸ್ 6. ಸೊ ಪ್ರತಿಯೊಂದು ಸೈಕಲಲ್ಲೂ ರಿಪೀಟ್ ಆಗುತ್ತೆ. ಕೊನೆ ಡಿಜಿಟು 6 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 6 ಪವರ್ 1 is 6, 6 ಸ್ಕ್ವೇರ್ 36. ನೋಡಿ 6 6 ಅಂತ ಎಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯೂನಿಟ್ ಡಿಜಿಟ್ ಸೈಕಲ್ ಇಸ್ 6, ಸೈಕಲ್ ಲೆಂತ್ 1. 7ಗೆ ಈ 4 ನಂಬರ್ ಆದಮೇಲೆ ಈ 4 ನಂಬರ್ಸ್ ಆದಮೇಲೆ ರಿಪೀಟ್ ಆಗ್ತಾ ಹೋಗುತ್ತೆ. 7 ಪವರ್ 1, 7 ಪವರ್ 2, 7 ಪವರ್ 3, 7 ಪವರ್ 4, 7 ಪವರ್ 5. ಸೊ ಯೂನಿಟ್ ಡಿಜಿಟಲ್ಲಿ ನಿಮಗೆ 7 ಬರುತ್ತೆ, 9 ಬರುತ್ತೆ, 3 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ ಮತ್ತೆ 7 ಬರುತ್ತೆ, 9 3 1 ಈ ಥರ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಯೂನಿಟ್ ಡಿಜಿಟ್ ಸೈಕಲ್ಲು ಈ 4 ನಂಬರ್ಸು, ಅದರ ಲೆಂತ್ 4. ಇಲ್ಲಿ 4 ಡಿಜಿಟ್ಸ್ ಇರೋದ್ರಿಂದ ಲೆಂತ್ 4. ಸೊ ಬೇಸ್ 8 ಇದ್ದಾಗ ಇದರ ಸೈಕಲ್ 8 4 2 6, ಲೆಂತ್ ಇಸ್ 4. ಬೇಸ್ ನಂಬರ್ 9 ಇದ್ದರೆ ಅದು ಯೂನಿಟ್ ಡಿಜಿಟ್ ಸೈಕಲ್ ಇಸ್ 9 and 1. ಇದು ಇನ್ನೊಂದು ಉದಾಹರಣೆ. 9 ಪವರ್ 1 is 9, 9 ಪವರ್ 2 is 81. ನೋಡಿ 9 1 ಮತ್ತೆ 9 1 9 1 ಆ ಥರ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಯೂನಿಟ್ ಡಿಜಿಟ್ ಸೈಕಲ್ ಇಸ್ 9 and 1, ಸೈಕಲ್ ಲೆಂತ್ ಇಸ್ 2. ಸೊ ಬೇಸ್ 0 ಇದ್ದರೆ 0 ಆಗುತ್ತೆ, ಸೈಕಲ್ ಲೆಂತು 1 ಅಂತ ತಗೋತೀವಿ. ಉದಾಹರಣೆಗೆ 7 ಪವರ್ 103 ಅಂತ ಇದೆ. ಸೊ ಬೇಸ್ ನಂಬರ್ ಇಸ್ 7, 7ಗೆ ಸೈಕಲ್ಲು 7 9 3 1 ಅಂದರೆ ಸೈಕಲ್ ಲೆಂತ್ 4. ಸೊ ಸೈಕಲ್ ಲೆಂತ್ 4 ಆಗಿದೆ. 103 ಡಿವೈಡೆಡ್ ಬೈ 4 ಸೈಕಲ್ ಲೆಂತಿಂದ ಮಾಡಿದ್ರೆ ನಮಗೆ ಎಷ್ಟು ರಿಮೈಂಡರ್ ಬರುತ್ತೆ ಅಂದರೆ, ಸೊ 4 2 8, 2 ಉಳಿಯುತ್ತೆ. ಸೊ 23 ಆಯ್ತು. ಇದು 4 5 20, 4 5 20, 3 ರಿಮೈಂಡರು, ಉಳಿಕೆ ನಂಬರ್ 3. ಸೊ ಅದನ್ನೇ ನಾವು ಮಾಡ್ ಫಾರ್ಮಲ್ಲಿ ನಾನು ಅವಾಗಲೇ ಹೇಳ್ದಂಗೆ 103 mod 4 ಮಾಡ್ಯುಲರ್ ಅರ್ಥಮೆಟಿಕ್ ಬಂದಾಗ ಅಲ್ಲಿ ರಿಮೈಂಡರ್ ಕಾನ್ಸೆಪ್ಟ್ ಬರುತ್ತೆ, ಈಸ್ 3. ಸೊ ರಿಮೈಂಡರ್ ಇಲ್ಲಿ 3 ಬಂತು ನಮಗೆ. 103 4ರಿಂದ ಭಾಗ ಮಾಡಿದಾಗ. ಸೊ ಆನ್ಸರ್ ಈಸ್ 3. ಯಾಕೆ 3 ಅಂದರೆ ಈಗ 7 ಪವರ್ ಈ ಸೈಕಲ್ನಲ್ಲಿ ನಾವು ಬ್ರೇಕ್ ಮಾಡಿದಾಗ ಲಾಸ್ಟಿಗೆ ನಮಗೆ 7 ಪವರ್ 3 ಅಂತ ಆಗುತ್ತೆ. ಅದು ಇದು ಏನಕ್ಕೆ ಅಂದರೆ ಇದು 7 ಪವರ್
103ಗೆ ಸಮ ಇರುತ್ತೆ. ಯಾಕಂದರೆ ರಿಪಿಟೇಷನ್ ಆಗ್ತಿದೆ ಸೈಕಲ್ ಇಲ್ಲಿ. 103 ಅಂದರೂ ಒಂದೇ, 3 ಅಂದರೂ ಒಂದೇ. 7 ಪವರ್ 3, 7 ಪವರ್ 3 ಅಂದರೆ 7 ಇಂಟು 7 ಇಂಟು 7. ಸೊ ಮೂರನೇ ಸಂಖ್ಯೆ ಯಾವುದು ಈ ಸೈಕಲಲ್ಲಿ? ಮೂರನೇ ಸಂಖ್ಯೆ 3. ಸೊ ಡೈರೆಕ್ಟಾಗಿ ನಾವು ಗುಣಿಸೋ ಅವಶ್ಯಕತೆ ಇಲ್ಲ. ಯೂನಿಟ್ ಡಿಜಿಟ್ ಇಸ್ 3 ಅಂತ ಬರೀಬೋದು. ನೆಕ್ಸ್ಟ್ ಉದಾಹರಣೆ 2 ಪವರ್ 500 ಅಂತ ಇದೆ. 2ನ್ನ 500 ಸಲ ಗುಣಿಸಿದ್ರೆ ಎಷ್ಟು ಬರುತ್ತೆ? ಆ ಸಂಖ್ಯೆಯ ಯೂನಿಟ್ ಡಿಜಿಟ್ ಕೊನೆಯ ಸಂಖ್ಯೆ ಹೇಳಿ ಅಂತ ಹೇಳ್ತಿದ್ದಾರೆ ಇವರು. ಸೊ ಇದನ್ನು ನಾವು ಮಾಡೋದಾದರೆ ಬೇಸ್ ನಂಬರ್ ಇಲ್ಲಿ 2 ಇದೆ. ಸೊ 2ದು ಸೈಕಲ್ 2486. ಸೈಕಲ್ ಲೆಂತ್ ಇಸ್ 4. ಸೊ ಸೈಕಲ್ ಲೆಂತಿಂದ ಡಿವೈಡ್ ಮಾಡೋಣ 500ನ. ಸೊ ಯಾವುದೇ ರಿಮೈಂಡರ್ ಬರಲ್ಲ. 4 1 4, 4 2 8, 4 5 20. ರಿಮೈಂಡರ್ ಇಸ್ 0. ಸೊ ರಿಮೈಂಡರ್ 0 ಬಂದಾಗ ಲಾಸ್ಟ್ ಡಿಜಿಟೇ ಆನ್ಸರ್ ಆಗಿರುತ್ತೆ. ಇನ್ನೊಂದು ಉದಾಹರಣೆ 123 ಪವರ್ 456 ಅಂತ ಇದೆ. ಇಲ್ಲಿ ಬರೀ ಬೇಸ್ ನಂಬರಲ್ಲಿ ಯೂನಿಟ್ ಪ್ಲೇಸಲ್ಲಿ ಇರೋ ನಂಬರನ್ನು ನೋಡಬೇಕು. ಸೊ ಯೂನಿಟ್ ಪ್ಲೇಸಲ್ಲಿ 3 ಇದೆ. 3 ಪವರ್ 456 ಅಂತ ಕನ್ಸಿಡರ್ ಮಾಡಬೇಕು. ಸೊ 3 ಸೈಕಲಲ್ಲಿ ಬರೋಂಥ ನಂಬರ್ಸ್ ಇದು. ಸೈಕಲ್ ಲೆಂತು 4 ಆಗುತ್ತೆ. ಆ ಸೈಕಲ್ ಲೆಂತಿಂದ ಈ ನಂಬರ್ನ ಡಿವೈಡ್ ಮಾಡಬೇಕು. ನಾಲ್ಕು 1 4. ಸೊ ಇಲ್ಲಿ ರಿಮೈಂಡರು 0 ಬರುತ್ತೆ. 0 ಬಂದರೆ ಲಾಸ್ಟ್ ಡಿಜಿಟೇ ಯೂನಿಟ್ ಇದಾಗುತ್ತೆ ಪ್ಲೇಸ್. ಆನ್ಸರ್ ಇಸ್ 1. ಅದೇ ಥರ ಇನ್ನೊಂದು ಉದಾಹರಣೆ ಇಲ್ಲಿ ಈ ಥರ ಎಕ್ಸಾಮಲ್ಲಿ 2-3 ಸಂಖ್ಯೆಗಳನ್ನ ಸೇರಿಸ್ಕೊಡ್ತಾರೆ. 17 ಪವರ್ 23 ಇಂಟು 12 ಪವರ್ 45 ಇಂಟು 9 ಪವರ್ 17 ಅಂತ. ಬರೀ ಇಲ್ಲಿ ಬೇಸ್ ನಂಬರ್ ನೋಡಬೇಕು. ಇದರ ಪವರು ಸೈಕಲ್ ಲೆಂತ್ ನೋಡಿಕೊಂಡು ಡಿವೈಡ್ ಮಾಡ್ಕೋಬೇಕು. ಬೇಸ್ ನಂಬರ್ 2 ಸೈಕಲ್ ಲೆಂತ್ 4. ಬೇಸ್ ನಂಬರ್ 7ಗೆ ಸೈಕಲ್ ಲೆಂತ್ 4. 4ಇಂದ ಭಾಗ ಮಾಡಬೇಕು. 2 ಸೈಕಲ್ ಲೆಂತ್ 4. 4ಇಂದ ಭಾಗ ಮಾಡಬೇಕು. 9ಗೆ ಸೈಕಲ್ ಲೆಂತು 9 and 1 2. 2ಇಂದ ಭಾಗ ಮಾಡಬೇಕು. ಸೊ ರಿಮೈಂಡರ್ಸ್ ಬರುತ್ತೆ. ಆ ರಿಮೈಂಡರ್ಸ್ನ ಈ ನಂಬರ್ಸ್ ಇಂದ ಜೋಡಿಸ್ಕೊಂಡ್ರೆ ಕೊನೆಗೆ ಈ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರುತ್ತೆ. 54 ಅಂತ ಬರುತ್ತೆ. ಬರೀ ಕೇಳಿರೋದು ಯೂನಿಟ್ ಡಿಜಿಟ್. ಸೊ 4. ಸೊ ಈ ಕ್ವಶನ್ಸ್ನು ನೀವು ಟ್ರೈ ಮಾಡಿ ಸೇಮ್ ಮೆಥಡಲ್ಲಿ ನೋಟ್ ಮಾಡಿಕೊಂಡು ನೀವು ಸಾಲ್ವ್ ಮಾಡಿ. ಫೈನಲ್ ಟಾಪಿಕ್ ಬಂದ್ಬಿಟ್ಟು ಬೇಸ್ ಸಿಸ್ಟಮ್ ಕನ್ವರ್ಷನ್. ಇದು ಕೇಳ್ತಾರೆ ಎಕ್ಸಾಮಲ್ಲಿ ಮೋಸ್ಟ್ ಆಫ್ ದಿ ಟೈಮು. ಡೆಸಿಮಲ್ ಟು ಬೈನರಿ. ಡೆಸಿಮಲ್ ಅಂದರೆ 0 to 9. ಈ ನಂಬರ್ಸಲ್ಲಿ ಬರೋಂಥ ನಂಬರ್ಸು ಡೆಸಿಮಲ್ಸು. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ನಂಬರ್ ತೊಗೊಳ್ಳೋಣ. 13 ಅಂತ ಇಲ್ಲಿ ತಗೊಂಡಿದ್ದೀವಿ. 13ನ ಈ ಡೆಸಿಮಲ್ ನಂಬರ್ನ ಬೈನರಿ ಕನ್ವರ್ಟ್ ಮಾಡಬೇಕು. ಬೈನರಿ ಕನ್ವರ್ಟ್ ಮಾಡಬೇಕಂದ್ರೆ 2ಇಂದ ಡಿವೈಡ್ ಮಾಡಬೇಕು. 2 6 12, ರಿಮೈಂಡರ್ 1, 2ಇಂದ ಮಾತ್ರ ಮಾಡಬೇಕು. 2 3 6 0, ರಿಮೈಂಡರ್ 2 1 2, 1 ರಿಮೈಂಡರ್. ಸೊ ಈ ಆರ್ಡರಲ್ಲಿ ಬರ್ಕೋಬೇಕು. 1 1 0 1. ಸೊ 13 ಡೆಸಿಮಲ್ ಬೇಸಲ್ಲಿ ಈಸ್ ಈಕ್ವಲೆಂಟ್ ಟು 1101 ಬೈನರಿ ಫಾರ್ಮಲ್ಲಿ. 2 ಏನಕ್ಕೆ ಅಂದರೆ ಬೈನರಿ ಡಿಜಿಟ್ಟು 0 and 1 ಮಾತ್ರ. ಹಾಗಾಗಿ 2ಇಂದ ಡಿವೈಡ್ ಮಾಡ್ತೀವಿ ನಾವು. ಅದೇ ಥರ ರಿವರ್ಸು ಬೈನರಿ ಟು ಡೆಸಿಮಲ್. ಬೈನರಿ ನಂಬರ್ ಕೊಟ್ಟಿರ್ತಾರೆ, ಅದರ ಡೆಸಿಮಲ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಇದೇ ಉದಾಹರಣೆ ತಗೊಳ್ಳೋಣ. ಇನ್ನೊಂದು 1011 ಅಂತ ಇದೆ. ಇದು ಯಾವ ನಂಬರೋ ಗೊತ್ತಿಲ್ಲ ನನಗೆ, ಬೈನರಿ ನಂಬರ್ ಇದು. ಸೊ ಇದರ ಡೆಸಿಮಲ್ ವ್ಯಾಲ್ಯೂ ಕಂಡುಹಿಡಬೇಕು ಅಂದರೆ ಕೊಟ್ಟಿರೋ ನಂಬರ್ಸು ರೈಟಿಂದ ಬರ್ಕೋಬೇಕು. ಸೊ
ಸೊ 1011 ಅಂತ ನಂಬರ್ನ, ಸೊ ಇಲ್ಲಿ 2 ಪವರ್ 0 ತಗೋಬೇಕು, ಇಲ್ಲಿ 2 ಪವರ್ 1, ಇಲ್ಲಿ 2 ಪವರ್ 2, ಇಲ್ಲಿ 2 ಪವರ್ 3 ಇದು ಗುಣಿಸ್ಕೋಬೇಕು. 1 ಇಂಟು 2 ಪವರ್ 3 ಅಂದರೆ 8 ಪ್ಲಸ್ 2 ಪವರ್ 2 ಅಂದರೆ 4 ಇಂಟು 0 plus 2 power 1 is 2 into 1 plus 2 power 0 is 1 into 1. ಸೊ 8 ಆಯಿತು, ಇದು 0 ಆಯಿತು, ಇದು 2 ಆಯಿತು, ಪ್ಲಸ್ 1 ಆಯಿತು. 8 2 10, 10 ಪ್ಲಸ್ 1 11. ಸೊ 1011 ಇದು ಬೈನರಿ, ಇದರ ಈಕ್ವಿವೆಲೆಂಟ್ ಟು ಡೆಸಿಮಲ್ ವ್ಯಾಲ್ಯೂ ಬಂದ್ಬಿಟ್ಟು 11. ಥ್ಯಾಂಕ್ ಯು ಗೆಳೆಯರೆ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ದಯವಿಟ್ಟು ಇದನ್ನು ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ಥರ ಇನ್ನೂ ನಾವು ಇದು ಸ್ಟಾರ್ಟಿಂಗ್ ಸ್ಟೇಜು, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ, ಇದು ತುಂಬ ಲೆಂತಿ ಆಯಿತು ವಿಡಿಯೋ. ಏನಕ್ಕೆ ಅಂದರೆ ಇದು ಎಲ್ಲ ಟಾಪಿಕ್ಸ್ನ ಒಂದೇ ಕಡೆ ಹಾಕೋ ಪ್ರಯತ್ನ ಇದಾಗಿತ್ತು, ಹಾಗಾಗಿ ಲೆಂತಿ ವಿಡಿಯೋ ಆಯಿತು. ಎಲ್ಲ ಒಂದು ಕಡೆ ಇದ್ದರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಸೊ ಈ ವಿಡಿಯೋ ಮಾಡಬೇಕಾದ್ರೆ ತುಂಬ ಸಮಯ ತಗೊಂಡಿದ್ದೀವಿ, ಟೈಮ್ ಆ್ಯಂಡ್ ಎನರ್ಜಿ ಇನ್ವೆಸ್ಟ್ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ. ಇದೇ ಥರ ನಾವು ಇನ್ನೂ ಫರ್ದರ್ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ ನಿಮಗೆ ಅರ್ಪಿಸ್ತೀವಿ. ಥ್ಯಾಂಕ್ ಯು.